ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಭಗವಂತನನ್ನು ಪ್ರೀತಿಸಿಕೊಂಡು ಕರ್ಮದ ಫಲವನ್ನು ಆತುಕೊಳ್ಳದೆ ಶಾಂತನಾಗಿ ದಮವಂತನಾಗಿ ಎಲ್ಲ ಅನೇಕ ಯೋಗ್ಯ ಗುಣಗಳೊಂದಿಗೆ ಕರ್ಮವನ್ನು ನಡೆಸಿದರೆ ಕರ್ಮವನ್ನು ನಡೆಸಿದಂತೆ ಆಗುವುದಿಲ್ಲ ಅಂತ ನೈಷ್ಕರ್ಮ್ಯ ಸಿದ್ಧಿಯನ್ನು ಮಾಡಿಯೂ ಮಾಡದ ಸ್ಥಿತಿ, ಅದರ ಅನಿಷ್ಟ ಫಲಕ್ಕೆ ಬದ್ಧನಾಗದಿರಲಿಕ್ಕೆ ಪ್ರಧಾನವಾದಂತಹ ವ್ಯವಸ್ಥೆಯೇ ಕರ್ಮ ಮಾಡಿಯೂ ಮಾಡದಂತೆ ಆಗಬೇಕಾಯಿತು. ಅಂತಹ ಸಿದ್ಧಿಯ ಬಗ್ಗೆ ಕೃಷ್ಣ ಮುಂದುವರಿಸ್ತಾನೆ. ಒಟ್ಟಾರೆ ಸಾಧನೆಯ ಅನೇಕ ಮಜಲುಗಳನ್ನು ಇಲ್ಲಿ ಅನೇಕ ರೀತಿಯಿಂದ ಕೃಷ್ಣ ಕೊನೆಯಲ್ಲಿ ಹೇಳಿಕೊಡುತ್ತಾನೆ. ಸಿದ್ಧಿಂ ಪ್ರಾಪ್ತಃ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾಪರ. ತುಂಬ ಸಂಕೀರ್ಣವಾದ ಒಂದು ಕೃಷ್ಣನ ನುಡಿ ಇದು. ಪಕ್ಕ ಅರ್ಥ ಆಗುವುದಿಲ್ಲ, ಸುಲಭ ಇದೆ ಆದರೂ ಅರ್ಥ ಆಗುವುದಿಲ್ಲ, ಎಲ್ಲಿಯೋ ಸಿಕ್ಕಿಬಿದ್ದಾಗೆ ಕಾಣ್ತದೆ. ಸಿದ್ಧಿಯನ್ನು ಪಡೆದವ ಬ್ರಹ್ಮನನ್ನು ಹೇಗೆ ಪಡೆಯುತ್ತಾನೆ ಅಂತ ನಿನಗೆ ಹೇಳುತ್ತೇನೆ. ಹೇಳುತ್ತೇನೆ, ಇದು ಸುಮಾರು ಉದ್ದ ಆಗುತ್ತೆ ಅಂದರೆ, ಇಲ್ಲ ಮುದ್ದೆ ಮಾಡಿ ಹೇಳುತ್ತೇನೆ ಅಂತಾನೆ. ಉದ್ದ ಮಾಡಿ ಹೇಳುವುದಿಲ್ಲ, ಮುದ್ದೆ ಮಾಡಿ ಹೇಳುತ್ತೇನೆ. ಇದೇ ನಿಜವಾದ ಅರಿವಿನಿಂದ ಬಂದಿರತಕ್ಕ ಸಿದ್ಧಿಯ ಕೊನೆಯ ತಾಣ ಅಂತ ಕೃಷ್ಣ ಹೇಳುತ್ತಾನೆ. ಇನ್ನು ಮೇಳಿ ಸಿದ್ಧಿಯನ್ನು ಪಡೆದವ ಹೇಗೆ ಬ್ರಹ್ಮನನ್ನು ಪಡೆಯುತ್ತಾನೆ ಎನ್ನುವುದನ್ನು ಮುದ್ದೆ ಮಾಡಿ ಹೇಳುತ್ತೇನೆ. ಅಲ್ಲ, ಸಿದ್ಧಿಯನ್ನು ಪಡೆಯುವುದು ಅಂದ ನಂತರ ಮತ್ತೆ ಬ್ರಹ್ಮನನ್ನು ಪಡೆಯುವುದು ಅಂದರೆ ಪ್ರತ್ಯೇಕ ಏನುಂಟು? ಬ್ರಹ್ಮನನ್ನು ಪಡೆಯುತ್ತಾನೆ ಅಂದರೆ ಇದೇನು ಕತೆ? ಅರ್ಥ ಆಗುವುದಿಲ್ಲ, ಅದೇ ಕಷ್ಟ ಇಲ್ಲಿ. ಸಿದ್ಧಿಂ ಪ್ರಾಪ್ತಃ ಯಥಾ ಬ್ರಹ್ಮ ಆಪ್ನೋತಿ ತಥಾ ನಿಬೋಧ. ಸಿದ್ಧಿಯನ್ನು ಪಡೆದವನು ಬ್ರಹ್ಮನನ್ನು ಪಡೆಯುವುದು ಹೇಗೆ ಅಂತ ಹೇಳುತ್ತೇನೆ ಅಂತ. ಸಿದ್ಧಿಯನ್ನು ಪಡೆದವನು ಅಂದರೆ ನಾವು ಹಿಂದಿನದ್ದು ಅರ್ಥ ಮಾಡಿಕೊಳ್ಳುವ, ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡೆದವನು ಅಂತ. ನೈಷ್ಕರ್ಮ್ಯ ಸಿದ್ಧಿಗೆ ನಾನು ನಿನ್ನೆ ಅರ್ಥ ಮಾಡಿದ್ದೆ, ಅದಕ್ಕೋಸ್ಕರ ಸುಲಭವಾಗಿ, ಇಲ್ಲಾದರೆ ಸಿಕ್ಕಿಬಿಡ್ತಿದ್ದೇವೆ ನಾವು. ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಎಲ್ಲವನ್ನೂ ತೊರೆದು ಬಂದಿರತಕ್ಕ ಮೋಕ್ಷ ಅಂತ ಅರ್ಥ ಮಾಡಿದರೆ ಇಲ್ಲಿ ಸಿಕ್ಕಿಬೀಳ್ತಿದ್ದೇವೆ ನಾವು. ಮೋಕ್ಷವನ್ನು ಪಡೆದವನು ದೇವರನ್ನು ಪಡೆಯುವುದು ಹೇಗೆ ಹೇಳುತ್ತೇನೆ ಅಂತ ಹೇಳಿದರೆ, ಮೋಕ್ಷವನ್ನು ಪಡೆದವನಿಗೆ ದೇವರು ಯಾಕೆ ಬೇಕು? ದೇವರು ಪಡೆದ ನಂತರವೇ ಮೋಕ್ಷ ಪಡೀಲಿಕ್ಕೆ ಆಗುವುದು. ಮೋಕ್ಷ ಪಡೆದ ನಂತರ ದೇವರನ್ನು ಪಡೆಯುವುದು ಹೇಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನಿನ್ನೆ ನಾನು ತಪ್ಪಿಯೂ ನೈಷ್ಕರ್ಮ್ಯ ಸಿದ್ಧಿಗೆ ಮೋಕ್ಷ ಎನ್ನುವ ಒಂದು ಅರ್ಥ ಇದೆ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಅದು ಹೇಳಿಕೊಂಡಿದ್ರೆ ಇವತ್ತು ತಪ್ಪಿ ಹೋಗ್ತದೆ ಗೊತ್ತಿತ್ತು. ಸುಮ್ಮನೆ ತಪ್ಪರ್ಥ ಹೇಳಿ ತಲೆ ಹಾಳು ಮಾಡಿಕೊಂಡು ಮತ್ತೆ ಸರಿ ಅರ್ಥ ಹೇಳಿ ಅದನ್ನು ಸರಿಗಟ್ಟಿಸಿಕೊಂಡು ಮತ್ತೆ ಮುಂದುವರಿಯುವುದು ಭಾರಿ ಕಷ್ಟ ಅಂತ ಇವತ್ತು ಮಾತಾಡುವ ಅಂತ ಸುಮ್ಮನೆ ಬಿಟ್ಟೆ. ನೈಷ್ಕರ್ಮ್ಯ ಸಿದ್ಧಿಗೆ ನೈಷ್ಕರ್ಮ್ಯದ ಸಿದ್ಧಿ ಅಂತ ಅರ್ಥ ಮಾಡಿದರೆ, ನೈಷ್ಕರ್ಮ್ಯ ರೂಪವಾದ ಸಿದ್ಧಿ ಅಂತ ಅರ್ಥ ಮಾಡಿದರೆ, ಕರ್ಮಾತೀತನಾಗಿ ಬರತಕ್ಕಂತಹ ಒಂದು ಬದುಕು ಅಂತ ಅರ್ಥ ಮಾಡಿದರೆ ಅದು ಮೋಕ್ಷ. ಮೋಕ್ಷದಲ್ಲಿ ಕರ್ಮ ಇಲ್ಲ. ಸ್ವರ್ಗದಲ್ಲಿಯೂ ಕರ್ಮ ಇದೆ, ಇಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಕ್ಷಿಣೆ ಪುಣ್ಯ ಮರ್ತ್ಯಲೋಕಂ ವಿಷಯಂತಿ ಅಂತ ಹೇಳಿಕೊಂಡು ಮತ್ತೆ ಹಿಂದೆ ಬರಲಿಕ್ಕೆ, ಸ್ವರ್ಗದಲ್ಲಿಯೂ ಪತನದ ಭಯ ಉಂಟು, ಬೀಳ್ತದೆ. ಅದರಿಂದ ಭಯಾತಿಗನಾಗಿ ಆಗುವುದಿಲ್ಲ, ಭಯ ತೊರೆದವನಂತೂ ಆಗುವುದಿಲ್ಲ. ಎಲ್ಲಿವರೆಗೆ? ಬ್ರಹ್ಮಲೋಕದವರೆಗೂ, ಅಬ್ರಹ್ಮಭುವನಾಲ್ಲೋಕಾಹ ಅಂತ ಅದನ್ನ ಮುಂದೆಯೂ ಹೇಳ್ತಾನೆ ಹಾಗೆ ಕೃಷ್ಣ. ಅದನ್ನ ಇಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಎಲ್ಲವನ್ನೂ ತೊರೆದವನು ಪಡೆಯತಕ್ಕಂತಹ ಮೋಕ್ಷ ಅಂತ ಅರ್ಥ ಹೇಳಲಿಲ್ಲ ಅದಕ್ಕೆ ಅವನು. ಅಂತಹ ರೀತಿಯನ್ನು ಪಡೀಲಿಕ್ಕೆ ಬೇಕಾಗಿರತಕ್ಕ ಉಪಾಯವನ್ನು, ಬಗೆಯನ್ನು ನೈಷ್ಕರ್ಮ್ಯಾರ್ಥ ಸಿದ್ಧಿ ಅಂತ ಹೇಳಿತ್ತು. ಮೋಕ್ಷಕ್ಕೆ ಹೋಗಲು ಬೇಕಾಗಿರತಕ್ಕ
ತಯಾರಿ ಅಂತ ನಿನ್ನದಕ್ಕೆ ಆ ಶಬ್ದ ಹಾಕಿದ್ದೆ. ಸಿದ್ಧಿ ಅಂದರೆ ತಯಾರಿ. ನೀನು ಸಿದ್ಧನೋ ಕೇಳ್ತಾರೆ. ಓಹ್ ಈಗ ಸಿದ್ಧ, ಯಾವತ್ತು ಬೇಕಾದರೂ ಪರೀಕ್ಷೆ ಮಾಡಿ ನಾನು ಪರೀಕ್ಷೆಗೆ ಸಿದ್ಧ ಅಂತಾನೆ. ಅದು ಸಿದ್ಧಿ. ತಯಾರಿಯಲ್ಲಿ ಅವನೇನೊಂದು ನೈಪುಣ್ಯ ಇದೆ, ಕೊನೆಯ ಹಂತ ಅದು ಸಿದ್ಧಿ. ಅದು ಸಿದ್ಧಿಯಾಗಿದೆ. ನನಗಿನ್ನು ಯಾವತ್ತು ಬೇಕಾದರೂ ಏನು ಬೇಕಾದರೂ ಕೇಳಬಹುದು. ಅಂತಹ ಮಂತ್ರಸಿದ್ಧಿಯೋ ತಂತ್ರಸಿದ್ಧಿಯೋ ಮಾತಿನ ಸಿದ್ಧಿಯೋ ಆಗಿದೆ ಅಂತ ಹೇಳಿಕೊಂಡು ಸಿದ್ಧಿ ಆಯಿತು. ಸಿದ್ಧಿಯನ್ನು ಪಡೆದಿದ್ದೇನೆ, ಇನ್ನದನ್ನು ಉಪಯೋಗಿಸುವುದು ಮಾತ್ರ ಬಾಕಿ. ಇನ್ನದನ್ನು ಪ್ರಯೋಗಿಸುವುದು. ಹಿಂದೆಲ್ಲ ಮಂತ್ರವನ್ನು ಹೇಳಿಕೊಡ್ತಾರೆ, ಅದನ್ನು ಮತ್ತೆ ಪ್ರಯೋಗಕ್ಕೆ ತರಲಿಕ್ಕೆ. ಪ್ರಯೋಗವನ್ನು ಮಾಡಿಸಿಕೊಡುವುದಿಲ್ಲ, ಹೇಳಿಕೊಡುವುದಿಲ್ಲ. ಅದನ್ನು ಮತ್ತೆ ಅವನು ವಿನಿಯೋಗಿಸಿಕೊಳ್ಳಬೇಕು. ಹಾಗೆ ತಯಾರಿಗೆ ಹಿಂದೆ ಹೇಳಿದ್ದ. ಆ ರೀತಿಯಾದ ತಯಾರಿಯನ್ನು ಮಾಡಿದವನು ಸಿದ್ಧಿಂ ಪ್ರಾಪ್ತ. ಎಲ್ಲ ಕರ್ಮಗಳ ಫಲದ ಆಸೆಯನ್ನು ಬಿಟ್ಟವನು, ಸ್ವರೂಪತಃ ಕಾಮ್ಯಕರ್ಮವನ್ನೇ ತೊರೆದು ನಿಂತವನು, ತಾನು ಯಾವುದರಲ್ಲಿಯೂ ಆಸಕ್ತನಾಗದೆ ದೇಹಕ್ಕೋಸ್ಕರವೂ ಆಸೆಯನ್ನು ಪಡೆದೆ. ಕೆಲವರು ಹೇಳುವುದುಂಟು, ಊಟ ಮಾಡುವಾಗವೋ ಅಥವಾ ಮಲಗಿಕೊಳ್ಳುವಾಗಲೋ ಅಥವಾ ಶ್ರಮವನ್ನು ಕಡಿಮೆ ಮಾಡುವಾಗಲೂ ಹೇಳುವುದುಂಟು, ನನಗೆಂತ ವಿಶ್ರಾಂತಿ ಬೇಕು ಅಂತ ಇಲ್ಲ, ದೇಹ ಕೇಳುವುದಿಲ್ಲ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನು ಅಂದ್ರೇನು, ದೇಹ ಅಂದ್ರೇನು ಅಂತ. ದೇಹವನ್ನು ಬದಿಗಿಟ್ಟು ಜೀವ ಎಲ್ಲಿಯಾದರೂ ಸಾಧನೆ ಮಾಡಲಿಕ್ಕೆ ಬರ್ತದ? ಆಗುವುದಿಲ್ಲ. ಅದರಿಂದ ನನಗೇನು ಬೇಕಾಗಿಲ್ಲ, ಆಯಾಸ ಆಗಲಿಲ್ಲ. ಆದರೆ ದೇಹಕ್ಕೆ ಅದರದ್ದೇ ಆಗಿರತಕ್ಕಂಥ ಧರ್ಮ ಉಂಟು, ಅದಕ್ಕೋಸ್ಕರ ಒಂಚೂರು ಮಲಗಿ ಹೋಗುವುದು. ಇದು ಒಳ್ಳೆ ಕಥೆ ಆಯ್ತಲ್ಲ. ಮಲಗುವುದು ಯಾರು? ದೇಹಕ್ಕೆ ಆಯಾಸ ಆಗುವುದು ಅವನಿದ್ದದ್ರಿಂದಲ್ಲ. ನನಗೆ ಬೇಡ, ದೇಹಕ್ಕೆ ಬೇಕು ಹೇಳಿದರೆ ದೇಹವನ್ನು ಮಲಗಿಸಿ ಇವನು ಮುಂದೆ ಹೋಗ್ಲಿಕ್ಕೆ ಆಗತ್ತ? ಸಾಧ್ಯವೇ ಇಲ್ಲ. ಆಯಾಸ ಯಾರಿಗೆ ಆದದ್ದು ಕೇಳಿದರೆ ಅದರ ನೋವು ಯಾರಿಗೆ ಅಂತ ಕೇಳ್ತೇವೆ ನಾವು. ಹೌದು, ದೇಹಕ್ಕೆ ಆಯಾಸ ಆದದ್ದು ಹೌದು. ನಡೆದದ್ದು ಕಾಲು. ಜೀವ ಹಗುರ ಇದ್ದಾನೆ, ಅಣು ಮಾತ್ರ ಇದ್ದಾನೆ ದೇಹದೊಳಗೆ. ಅವನನ್ನು ದೇಹ ಹೊತ್ತುಕೊಂಡಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೇಹದೊಳಗೆ ಅವನು ಬದ್ಧನಾಗಿದ್ದಾನೆ. ಪಂಜರದೊಳಗೆ ಹಕ್ಕಿ ಇದ್ದರೆ ಪಂಜರ ಹಕ್ಕಿಯನ್ನು ಹೊತ್ತಿದೆ ಅಂತ ಹೇಳ್ತೀರಾ? ಹೇಳಬಹುದು ಅಂತ ಇಲ್ಲ, ಹಾರ್ತಾ ಇದೆ ಅಂತ ಹೇಳ್ತೀರಿ. ಈಗ ಪಂಜರ ಇದು ದೊಡ್ಡದು, ಪಂಜರ ಇಷ್ಟು ದೊಡ್ಡದು, ಮಂದಿರದ ಹಾಗಿದೆ ಪಂಜರ. ಅದು ಮಂದಿರದಂತಿರುವ ಪಂಜರದಲ್ಲಿ ಹಕ್ಕಿ ಪಂಜರ ಹಕ್ಕಿಯನ್ನು ಹೊತ್ತಿದೆ ಅಂತ ಹೇಳುವುದು ಹೇಗೆ? ಹಾರತಾ ಇದೆ. ಅದು ಎಲ್ಲಿಯೂ ನಿಲುಗದೆ ಹಾರ್ತಾನೇ ಇದೆ. ಹಾರ್ತಾ ಇರುವಾಗ ಹಕ್ಕಿಯನ್ನು ಪಂಜರ ಹೊತ್ತಿದೆ ಹೇಳುವುದು ಹೇಗೆ ನಾವು? ಅಂದ ದೇಹ ಜೀವನಿಗೆ ಆಶ್ರಯವಾಗಿಲ್ಲ. ದೇಹ ಬದ್ಧ, ದೇಹದಲ್ಲಿ ಜೀವ ಬದ್ಧನಿದ್ದಾನೀಗ. ಅವನನ್ನು ಆಡಿಸ್ತಾ ಇದ್ದಾರೆ. ಅತ್ತ ಇತ್ತ ಪ್ರಾಣ ಮತ್ತು ಪರ ನಿಂತು ಅವರಿಬ್ಬರು ಅದನ್ನು ಜೋತಾಡಿಸ್ತಾ ಇದ್ದಾರೆ. ಅವರಿಬ್ಬರು ಒಂದು ರೀತಿಯ ಆಕರ್ಷಕ ವಸ್ತುಗಳಾಗಿ, ಅಯಸ್ಕಾಂತ ಶಕ್ತಿಗಳಾಗಿದ್ದಾರೆ. ಜೀವ ಎಲ್ಲಿಯೂ ಹೋಗದಂತೆ ಇದೆ. ಪ್ರಾಣ ವಲಯದಲ್ಲಿ ತೋರಿಸಿಕೊಡ್ತಾರೆ ಕೆಲವೊಮ್ಮೆ. ಗುಳ್ಳೆಯೊಳಗೆ ವಸ್ತುವನ್ನು ತೋರಿಸ್ತಾರೆ, ನೀರಿನ ಗುಳ್ಳೆ, ಅದರೊಳಗೆ ಭೌತ ಒಂದು ಕಣ ಸೇರಿಬಿಟ್ಟಿದೆ. ಸೇರಬಹುದು, ಆಗತ್ತೆ. ಅದಕ್ಕೂ ಹಗುರವಾಗಿರತಕ್ಕ ಸಂಗತಿ ಚೆನ್ನಾಗಿ ನೋಡಲಿಕ್ಕೆ ಸಿಗುತ್ತೆ ನಮಗೆ. ಹಾಗೆ ಗಾಜಿನ ಉಂಡೆಯೊಳಗೆ ಗೊಂಬೆಯನ್ನು ನಿಲ್ಲಿಸಿದ ಹಾಗೆ ವಾತಾವರಣದ ಮೂಟೆಯಲ್ಲಿ ಜೀವನ ಅಸ್ತಿತ್ವ. ಅದರಿಂದ ಪ್ರಾಣವಲಯ, ಅದರ ಹೊರಗೆ ಅಗ್ನಿವಲಯ, ಜ್ಯೋತಿರ್ವಲಯ, ಭಗವಂತನೆಂಬತಕ್ಕಂತಹ ಬೆಂಕಿಯ ವಸ್ತು. ಆ ಬೆಂಕಿಯ ಉಂಡೆಯೊಳಗೆ ಪ್ರಾಣನ ಗಾಳಿಯ ವಸ್ತು. ಅದರಿಂದ ಗಾಳಿ ಸುಟ್ಟೋಗುವುದಿಲ್ಲ. ಬೆಂಕಿಯ ಮಧ್ಯದಲ್ಲಿ ಗಾಳಿ ಇದ್ದರೂ ಸಹ ಗಾಳಿಗೇನಾಗುವುದಿಲ್ಲ. ಬೆಂಕಿಗೂ ಖುಷಿ, ಗಾಳಿಗೂ ಖುಷಿ. ಗಾಳಿ ಬೆಚ್ಚಗಿರುತ್ತೆ, ಗಾಳಿಯ ರಭಸದಿಂದ ಬೆಂಕಿ ಉರಿಯುತ್ತಿರುತ್ತೆ ಇನ್ನಷ್ಟು ಜೋರಾಗಿ. ಅದರಿಂದ ಪ್ರಾಣ ಪರನ ಸಮ್ಮೇಳನ. ಅದರ ಎಡೆಯಲ್ಲಿ ಜೀವ ಇದ್ದಾನೆ ಜೋದಾಡಿಕೊಂಡು. ಬೆಂಕಿಯ ಜಳದಿಂದ ಹೊರಗೆ ಹೋಗುವಾಗಿಲ್ಲ, ಗಾಳಿಯ ರಭಸದಲ್ಲಿ ಹೊರಗೆ ಬೀಳುವಂತಿಲ್ಲ. ಅದರಿಂದ ಗಾಳಿ ಒಂದು ದಿನ ದೂಡುತ್ತೆ, ಬೆಂಕಿಯಾಗಿ ಬಿಟ್ಟುಕೊಡುತ್ತೆ, ಜೀವ ಮತ್ತೆ ಆಚೆ ಹೋಗುತ್ತಾನೆ. ಹೀಗೆ ಕ್ರಮದಲ್ಲಿ ಇದು ದೇಹದ ಒಳಗೆ, ದೇಹದ ಆಶ್ರಯದಲ್ಲಿ, ದೇಹದ ಆಧಾರದಲ್ಲಿ ಜೀವ ನಿಂತಿದ್ದಾನೆ ಅಂತೇಳಿ ದೇಹ ಅವನಿಗೆ ಆಧಾರ. ಅದರಿಂದ ದೇಹ ಹೊತ್ತುಕೊಂಡಿದೆ ಜೀವನನ್ನು? ಇಲ್ಲ, ದೇಹ ಹೊತ್ತುಕೊಳ್ಳಲಿಲ್ಲ. ಅದನ್ನು ಪಾದ ಇಡುವಾಗ, ಹೆಜ್ಜೆ ಇಡುವಾಗ ದೇಹಕ್ಕೆ ಭಾರವೇ ಆಗುವುದಿಲ್ಲ ಜೀವನ ಬಗ್ಗೆ. ಅಂದ ಜೀವ ದೇಹ ತನ್ನೊದ್ದು ಎನ್ನುವ ನೆಲೆಯಲ್ಲಿ ಪರಿಶ್ರಮ ಪಟ್ಟಾಗ ಅದರ ನೋವನ್ನು ಅನುಭವಿಸ್ತಾನಲ್ವ, ಅಲ್ಲಿಂದ ಅದು ಜೀವನ ಧರ್ಮ ಅಂತ ಹೇಳ್ತೇವೆ. ಅದನ್ನು ನನಗೆ ಬೇಕು ಅಂತ ಇಲ್ಲ. ಜೀವ ಎಲ್ಲಿಯಾದರೂ ಉಣ್ಣುತ್ತಾ? ಜೀವ ಬೆಳೆಯುತ್ತಾನ? ಜೀವನಿಗೇನಾದರೂ ಊಟ ಉಪಚಾರ ಬೇಕಾ? ಬೇಡ. ಮತ್ತೆ ದೇಹವನ್ನು ಬದುಕಿಸಬೇಕೆ? ಎದಕ್ಕೆ ಊಟ ಮಾಡೋದು? ಹಾಗಾದರೆ ದೇಹಕ್ಕೆ ಮಾತ್ರ ಹಾಕು, ದೇಹ ಬೆಳೀಲಿ.
ಜೀವ ಇಲ್ಲದ ದೇಹಕ್ಕೆ ನೀವು ಊಟ ಹಾಕಿದ್ರೆ ಅದು ಬೆಳೀತಾ ಬರಲಿ, ಅದಾಗೋದಿಲ್ಲ. ಮತ್ತೆ ಅದನ್ನ ಪರಿಣಾಮ ಆಗುವುದು ಜೀವ ವಿಶಿಷ್ಟವಾದ ದೇಹಕ್ಕೆ ಹೊರತು ಮತ್ತೆ ಯಾವುದಕ್ಕೂ ಅಲ್ಲ. ಹೀಗೆ ಹಾರಿಸಿಕೊಂಡು ಕೆಲವರು ಧರ್ಮಕರ್ಮಗಳಲ್ಲಿ ಸೋಮಾರಿತನವನ್ನು ತೋರಿಸ್ತಾರೆ. ದೇಹಕ್ಕೆ ಕಾಲ ಕಾಲಕ್ಕೆ ಆಗಬೇಕಾದ್ದನ್ನು ಮಾಡಬೇಕು ಹೊರತು ಜೀವಕ್ಕೆ ಅಪೇಕ್ಷೆ ಇಲ್ಲ, ಆಸೆ ಇಲ್ಲ ಅಂತ. ಅದರಿಂದ ಕೃಷ್ಣ ಹೇಳಿದ, ದೇಹದಲ್ಲಿನ ಧರ್ಮಗಳ ಮೇಲಿನ ಆಸೆಯ, ಅಭಿಮಾನದ, ನೋವು ಸಂಕಟಗಳ ವಸ್ತುಗಳನ್ನು ಬಿಟ್ಟುಕೊಡುವಂದಿತ್ತು. ಆ ರೀತಿಯಾಗಿ ನಿನ್ನ ಸಾಧನೆ ಮಾಡಲಿಕ್ಕೆ ಬರಬೇಕು ಅಂತ ಆಗ ಸಿದ್ಧಿಯನ್ನು ಪಡಿತಾನೆ. ಸಿದ್ಧಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ವಾಚಿಕವಾಗಿಯೂ ಶ್ರವಣ ಮನ ನಿಧಿಧ್ಯಾಸಗಳ ಸಿದ್ಧಿ ಅದು. ಅಂತಹ ಸಿದ್ಧಿಯನ್ನು ಪಡೆದವನು ಸಿದ್ಧಿಂ ಪ್ರಾಪ್ತ ಯಥಾ ಬ್ರಹ್ಮ ಆಪ್ನೋತಿ ತಥಾ ನಿಬೋಧ. ಅಲ್ಲಿಂದ ಅವನು ಬ್ರಹ್ಮನೆಡೆಗೆ ಹೇಗೆ ಹೋಗ್ತಾನೆ ಕೇಳು, ಹೇಳುತ್ತೇನೆ ಅಂತ. ಬ್ರಹ್ಮನೆಡೆಗೆ ಹೇಗೆ ಹೋಗ್ತಾನೆ ಹೇಳಿ ಮತ್ತೆ ಮುಂದುವರಿಸಿ ಕೃಷ್ಣ ಅನೇಕ ಸಾಧನೆಗಳನ್ನು ಹೇಗೆ ಹೋಗ್ಬೇಕು ಹೇಳಬೇಕಿನ್ನು ಎಂತ ಮಾಡಲಿಕ್ಕೆ ಉಂಟು ಅಂತ. ಅದು ನಾವು ಯಾವತ್ತೂ ಹೇಳುವುದುಂಟು, ಪ್ರಯಾಣ ಸುಖಕರ ಆಗಲಿಕ್ಕೋಸ್ಕರ ಹಗುರ ಆಗಬೇಕು ಅಂತ. ಅದೇ ಹೇಳ್ತಾನೆ. ಹಗುರ ಹೇಗಾಗುವುದು? ಗಂಟು ಮೂಟೆ ಕೈಯಲ್ಲಿ ಹಿಡ್ಕೊಂಡು ಹಗುರ ಆಗುವುದಲ್ಲ, ಹೊಟ್ಟೆಯಲ್ಲಿ ಹಿಡ್ಕೊಂಡು ಕಮ್ಮಿ ಮಾಡಿಕೊಂಡು ಹಗುರ ಆಗು ಹೇಳ್ತಾರೆ. ಊಟ ಕಡಿಮೆ ಮಾಡಯ್ಯ ಹಗುರ ಹೆಚ್ಚಾಗತ್ತೆ ಅಂತಾನೆ. ಅದು ಹೌದಲ್ಲ. ನಮ್ದು ಹಗುರ ಆಗುವುದಂದ ತಕ್ಷಣ ಪಾತ್ರೆ ಪಗಡಿ ಎಲ್ಲ ದೊಡ್ಡದಾಗ್ತದೆ, ಎಲ್ಲ ಹೊತ್ಕೊಂಡದ್ರಲ್ಲಿ ಜಾಸ್ತಿ ಇರ್ತದೆ, ಅದು ಪ್ರಯೋಜನ ಇಲ್ಲ ಅಂತಾನೆ. ಮೊದಲು ಹೊಟ್ಟೆಯಲ್ಲೇ ಹಾಕುವುದೇ ಕಡಿಮೆ ಮಾಡು, ಮತ್ತೆ ತಟ್ಟೆ ಯೋಚನೆ. ಹೊಟ್ಟೆಯಲ್ಲೇ ಇಲ್ಲ ಹೇಳಿದಂತ ಮತ್ತೆ ತಟ್ಟೆಯಲ್ಲಿ ತರಲಿಕ್ಕೆ ಅಂತ ಉಂಟು. ತಟ್ಟೆಯಲ್ಲಿ ಹೇಳಲಿಕ್ಕೆ ಇಲ್ಲ, ಹೊಟ್ಟೆಯಲ್ಲೇ ಬೇಡ ಅಂದಿದ್ದೇವೆ ನಾವು. ತಿಂದು ಬರಬೇಡಿ ಅಂತ ಹೇಳಿದ್ನಂದ್ರೆ ಮತ್ತೆ ಹೊತ್ತು ಬರಬೇಕಂತ ಹೇಳ್ತೇವೆ? ಸಾಧ್ಯವೇ ಇಲ್ಲ. ಆದ್ದರಿಂದ ಮುಂದೆ ಬ್ರಹ್ಮನೆಡೆಗೆ ಸಾಗುವ ಅನೇಕ ಲಕ್ಷಣಗಳನ್ನು ಹೇಳುತ್ತಾರೆ. ಒಂದೊಂದು ಬಹಳ ಕಷ್ಟ ಇದೆ, ಈ ಕೇಳಲಿಕ್ಕೆ ಇಷ್ಟ ಇದೆ, ಕಷ್ಟ ಇದೆ ಅಂದರೆ ಮಾಡಲಿಕ್ಕೆ. ಅಂತೂ ಬ್ರಹ್ಮನೆಡೆಗೆ ಸಾಗುವ ಲಕ್ಷಣ ಹೇಳುತ್ತಾ ಕೊನೆಗೆ ಕೃಷ್ಣ ಬ್ರಹ್ಮಭೂಯಾಯ ಕಲ್ಪತೆ ಅಂತಾರೆ. ಮತ್ತೆ ಬ್ರಹ್ಮನೆಡೆಗೆ ಹೋಗ್ತಾನೆ ಅಂತ. ಅಯ್ಯ, ಇಲ್ಲಿ ಮತ್ತೆ ಸಿದ್ಧಿಯನ್ನು ಪಡೆದವನು ಬ್ರಹ್ಮನೆಡೆಗೆ ಹೋಗುವುದು ಹೇಗೆ ಅಂತ ಹೇಳುತ್ತೇನೆ. ಹೀಗೆ ಹೋಗ್ತಾ ಬ್ರಹ್ಮನೆಡೆಗೆ ಹೋಗ್ತಾನೆ. ಇದು ಒಟ್ಟಾರೆ ಆಯ್ತಲ್ಲ. ಮೊದಲೊಮ್ಮೆ ಹೇಳಿ ಆಯಿತು, ಮೋಕ್ಷವನ್ನು ಪಡೆಯುತ್ತಾನೆ, ಅಲ್ಲಿಂದ ಬ್ರಹ್ಮನನ್ನು ಪಡೆಯುವುದಕ್ಕೆ ಹೇಳುತ್ತೇನೆ. ಬ್ರಹ್ಮನನ್ನು ಪಡೆಯುತ್ತಾನೆ, ಅಲ್ಲಿಂದ ಮತ್ತೆ ಬ್ರಹ್ಮನೆಡೆಗೆ ಸಾಕ್ತೇನೆ ಹೇಗೆ ಹೇಳುತ್ತೇನೆ. ಇದು ಮತ್ತೆ ಮತ್ತೆ ಶಬ್ದ ಒಂದೇ ಆಗುತ್ತೆ, ಸಿಕ್ಕಿ ಬೀಳುತ್ತಾ ಇದ್ದೇನು. ಅದಕ್ಕೆ ಅರ್ಥದ ಛಾಯೆಗಳಲ್ಲಿ ಶಬ್ದಗಳನ್ನು ಒಂದೇ ರೀತಿಯಾಗಿ ದುಡಿಸಿಕೊಳ್ತಾರೆ ಕೆಲವರು. ಒಂದು ಬ್ರಹ್ಮನೆಡೆಗೆ ಹೋಗ್ತೇನೆ ಅಂತ ಹೇಳ್ತಾ ಇರಬಹುದು. ಯಾಕೆ? ಮುಗಿಯುವವರೆಗೂ ಹೋಗುವುದೇ. ಹೊರಟಿದ್ದಾನೀಗ ಬದರಿಗೆ. ಎಲ್ಲಿ ಹೋಗ್ತೀವಿ ಕೇಳಿದರೆ ಬದರಿಗೆ ಹೋಗ್ತಾ ಇದ್ದೇನೆ. ಮತ್ತು ಎಲ್ಲಿದ್ದಿ? ಈಗ ನಾನು ಕುಂದಾಪುರದ ಆಚೆ ಇದ್ದೇನೆ. ಆಯಿತು. ಮತ್ತೆ ನಾಳೆ ಪುನಃ ಕೇಳೋದು, ಎಲ್ಲಿದ್ದಿ? ನಾನು ಬದರಿಗೆ ಹೋಗ್ತಾ ಇದ್ದೇನೆ. ಅಲ್ಲ, ನಿನ್ನೆ ಹೊರಟದಲ್ಲ ಬದರಿಗೆ ಹೋಗ್ತಾ ಇದ್ದೇನೆ ಹೇಳಿ, ನಿನ್ನೆ ಆಯ್ತಲ್ಲ ಅಂದರೆ ಈಗ ಎಲ್ಲಿದ್ದಿ? ಈಗ ನಾನು ಗೋಕರ್ಣದ ಪಕ್ಕದಲ್ಲಿದ್ದೇನೆ. ಆಯಿತು. ಪ್ರತಿನಿತ್ಯವೂ ಬದರಿಗೆ ಹೋಗ್ತಾ ಇದ್ದೇನೆ, ಆದರೆ ಎಲ್ಲಿದ್ದೇನೆ ಕೇಳಿದರೆ ಇನ್ನು ಈಚೆ ಇದ್ದೇವೆ. ಹಾಗೆ ಬ್ರಹ್ಮನೆಡೆಗೆ ಸಾಕ್ತಾನೆ. ಬ್ರಹ್ಮನೆಡೆಗೆ ಸಾಕ್ತಾನೆ ಅಂದರೆ ಪರಿಪೂರ್ಣವಾಗಿ ಬ್ರಹ್ಮನೆಡೆಗೆ ಹೋಗಲಿಲ್ಲ, ಆದರೆ ಎಲ್ಲವೂ ಬ್ರಹ್ಮನೆಡೆಗೆ ಸಾಗುವ ಹಂತಗಳೇ, ಇದರಲ್ಲಿ ಹಿಂದೆ ಬರಲಿಕ್ಕಿಲ್ಲ. ಅದಕ್ಕೋಸ್ಕರ ಹೀಗೊಂದು ಶಬ್ದ ಪ್ರಯೋಗ ಮಾಡೋದೊಂದು ನಮೂನೆ ನಾವು ಹೇಳ್ತಾ ಇರುತ್ತೇವೆ. ಪ್ರತಿಯೊಂದು ಆಗಿ ನಮ್ಮ ಕರ್ಮಗಳು ಕೊನೆಯನ್ನೇ ನಾವು ಹೇಳೋದು. ಆಯಿತು, ಮನೆ ಆಯಿತು ಅಂತ, ಮನೆ ಕಟ್ಟಿ ಆಯಿತು ಅಂತ. ಮತ್ತು ಯಾವಾಗ ಪ್ರವೇಶ? ಅದು ಬರುವ ವರ್ಷ ಇಟ್ಟಿದ್ದೇನೆ, ಯಾಕೆಂದರೆ ಇನ್ನೂ ಸ್ಲ್ಯಾಬ್ ಎಲ್ಲ ಹಾಕಬೇಕು. ಮತ್ತೆ ಕಟ್ಟಿ ಆಯ್ತು ಹೇಳಿದ್ದಲ್ಲ. ಅದು ಹಾಗೆ ಸಂಕಲ್ಪ ಮಾಡಿದ ನಂತರ ನಮ್ಮದು ಕೃಷ್ಣಾರ್ಪಣಕ್ಕೆ ಸತ್ಯ ಮುಗಿಯಿತು, ಆಗುವುದೊಂದಾಯಿತು. ಹುಡುಗಿ ಹುಟ್ಟಿದ ತಕ್ಷಣ ಹೇಳುತ್ತಾನೆ ಕವಿ, ಹುಡುಗಿಯ ಎಂತ ಆಯಿತು, ಖುಷಿ ಆಯಿತು, ಎಂತ ಮದುವೆ ಆಯಿತು ಅಂತ. ಎಲ್ಲಿ ಆಯಿತು ಮದುವೆ? ಹುಟ್ಟಿದ್ದಷ್ಟೇ. ಅದು ಯಾವತ್ತಾಗಿ ಮನೆಯಲ್ಲಿ ಹುಡುಗಿ ಹುಟ್ಟಿದರೆ ಅದು ಕೊಡಲಿಕ್ಕೆ ಅಂತಲೇ ಅರ್ಥ, ದಾನಕ್ಕೆ ಅಂತ ಅರ್ಥ. ಕನ್ಯೆ ದಾನಕ್ಕೆ ಇರುವ ಸಂಗತಿ, ಪ್ರಶ್ನೆ ಇಲ್ಲ, ದಾನ ಮಾಡಲೇಬೇಕು. ಒಂದಲ್ಲ ಒಂದು ದಿನ ಮದುವೆ ಆಗತ್ತೆ, ಕಷ್ಟ ಇಲ್ಲ. ಯಾಕೆಂದರೆ ಇಷ್ಟರಲ್ಲೇ ಯಾರೋ ಒಬ್ಬ ಹುಟ್ಟಿರಬೇಕು, ಅದರಿಂದ ಕೊಟ್ಟರೆ ಆಯಿತು ಅಂತ. ಹಾಗೆ ತೀರ್ಮಾನ ಮಾಡಿಕೊಂಡಾಗ ಸುಲಭವಾಗುತ್ತೆ, ಹಗುರ ಆಗುತ್ತೆ ಮನಸ್ಸು. ಅದೇ ಮದುವೆ ಆಗಲಿಲ್ಲಲ್ಲ, ಇನ್ನು ಮದುವೆ ಆಗಬೇಕಲ್ಲ, ಯಾರು ಹುಡುಗ ಇದ್ದಾನೋ, ಎಲ್ಲಿದ್ದಾನೋ ಯೋಚನೆ ಮಾಡ್ತಾ ಇದ್ದರೆ ಯಾವತ್ತೂ ತಡ ಆಗುತ್ತೆ. ಆದ್ದರಿಂದ ನಮ್ಮ ಯೋಚನೆಗಳ ಕಡಿತಕ್ಕೆ ಒಳ್ಳೆಯ ಉಪಾಯ ಕೊಟ್ಟದು. ಕನ್ಯೆಯ ದೇಹ ಆಚೆ ಕನ್ಯೆ ಕೊಡೇಬೇಕಲ್ಲ ಮತ್ತೆಂದು. ಇದನ್ನು ಹಗುರ ಮಾಡಲಿ ಹೇಳಿಕೊಟ್ಟದ್ದು ಕೃಷ್ಣವೇ. ಸುಭದ್ರೆಯನ್ನು ಕರ್ಕೊಂಡೋಗಿ ಬಿಟ್ಟ ಅರ್ಜುನ. ಹಾಗೆ ಹೇಳಿದ. ಎಲ್ಲರೂ ಗಲಾಟೆಗೋಸ್ಕರ ಎದ್ದು ನಿಂತು ಹೊರಟ್ರೆ ಮತ್ತು ಕೃಷ್ಣನಲ್ಲಿ ಕೇಳುವ ಅಂತ ಕೇಳಿದರೆ ಎಂತ ಅಂತ ಕೇಳುವುದು ಎಂತ ಇಲ್ಲ, ತಗೊಂಡೋಗಿ ಆಯಿತು, ಈಗ ಕೊಡಲೇಬೇಕಲ್ಲ. ಅವನು ಕುರುವಂಶದವನೇ ಅಲ್ವಾ, ದೊಡ್ಡ ವೀರವೇ ಅಲ್ವಾ, ಹೋರಾಡ್ತೀರಾ ಹೋಗಿ. ಹೋರಾಟದಲ್ಲಿ ಸೋತ್ರೆ ಮರ್ಯಾದೆ ಹೋಗ್ತದೆ, ಎಂತ ಮಾಡುವ? ಸೋಲಿಕ್ಕುಂಟವ? ಇಲ್ಲ. ಅದು ಹೇಳ್ತಾನೆ, ಸೋತರೆ ಏನು ಅಂತ ಕೇಳುವುದೇ ಇಲ್ಲ, ಸೋಲುವುದಿಲ್ಲ, ನನ್ನ ರಥವೇ ತಗೊಂಡೋಗಿದ್ದಾನೆ.
ಆಯುಧಗಳು ಕೂತಿವೆ. ನನ್ನ ರಥಕ್ಕೆ ಸೋಲು ಬರುವುದುಂಟಾ? ಇಲ್ಲ. ಮತ್ತೆಂತ ಮಾಡುವ? ಹೊರಟಾಗಿದೆ ಅಲ್ಲ, ಎಲ್ಲ ಕೊಡಲಿಕ್ಕೆ ತಗೊಂಡು ಹೋಗುವ ಉಡುಗೊರೆ ಎಲ್ಲ. ನಮಗೇನು ಹೊರಟದ್ದನ್ನು ನಿಲ್ಲಿಸುವುದು ಬೇಕು ಅಂತೇನಿಲ್ಲ ಹೇಳಿದ. ಆಯ್ತಲ್ಲ, ಅದ್ಭುತವಾದ ಉಡುಗೊರೆ ಕೊಟ್ಟಿದ್ದಾರೆ. ಯಾರಾದರೂ ಒಮ್ಮೆ ನೋಡಬೇಕು, ಎಂತಹ ಶ್ರೀಮಂತನಾದರೂ ತನ್ನ ಮಗಳನ್ನು ದಾನ ಮಾಡುವುದಿದ್ದರೆ ಅಥವಾ ಕೊಡುವುದಿದ್ದರೆ ವರಮಹಾಶಯನಿಗೆ ಎಷ್ಟು ಕೊಡಬಹುದು ಅಂತ ಕೇಳಿದರೆ, ಸುಭದ್ರೆಯ ಮದುವೆಯಲ್ಲಿ ಕೃಷ್ಣ ಕೊಟ್ಟದ್ದು ಪಟ್ಟಿ ಮಾಡಿ ಅಂತ ಹೇಳಬೇಕು. ಯಾರು ಪಟ್ಟಿ ಮಾಡಿ ತೋರಿಸಲಿಲ್ಲ, ಯಾರಿಗೂ ಬೇಡಯ್ಯ, ಕೃಷ್ಣನ ಸಂಗತಿಯೇ ಬೇಡ. ಎಷ್ಟು ಅದ್ಭುತವಾದಂಥ ವಸ್ತುಗಳ ವ್ಯವಸ್ಥೆಗಳು. ಆಹಾ, ಹೇಳೋದಿಲ್ಲ ನಾನಂತೂ, ಇರಲಿ ಅಂತೂ ಹೋಗಿದೆ. ಅದೇ ರೀತಿ ಅಂದರೆ ಕೊಡುವುದು ನಿರ್ಲಿಪ್ತವಾಗುವ ಭಾವ ಕೃಷ್ಣ ತೋರಿಸಿ. ಕೃಷ್ಣನಿಗೆ ಆ ಭಾವ ಬೇಕಾಗಿಲ್ಲ. ಕೃಷ್ಣಾರ್ಪಣಕ್ಕೆ ಅವನಿಗೆ ಕೆಲಸವೇ ಇಲ್ಲ, ಅವನೇ ಕೃಷ್ಣ. ಉಳಿದವರಿಗೆ ಆ ಭಾವವನ್ನು ನೋಡಲಿಕ್ಕೆ ಅರ್ಥ ಇರುತ್ತೆ. ಮದುವೆ ಅಂದಾಗ, ಕೊಡಬೇಕು ಅಂದಾಗ ಯಾವ ರೀತಿಯಲ್ಲಿ ಅದನ್ನು ಹಗುರ ಮಾಡಿಕೊಳ್ಳಲಿಕ್ಕೆ ಬರ್ತದೆ, ಅದನ್ನು ಸಂತೋಷವಾಗಿ ತಿರುಗಿಸಿಕೊಳ್ಳಲಿಕ್ಕೆ ಹೇಗೆ ಆಗತ್ತೆ ಅನ್ನುವ ಮಟ್ಟ. ಅದೇ ರೀತಿಯಾಗಿ ಇಲ್ಲಿ ಬ್ರಹ್ಮನೆಡೆಗೆ ಸಾಗುವುದನ್ನು ಹೇಳಲಿಕ್ಕೆ ಕೆಲಸ ಆಯಿತು ಅಂತ ಮದುವೆ ಆಯಿತು. ಯಾವಾಗ? ಇನ್ನೂ ಆಗಲಿಲ್ಲ, ನೋಡಿ ಆಗಿದೆ ಅಷ್ಟೇ. ನೋಡಿ ಆದ ನಂತರ ಆಯಿತು ಹೇಳುತ್ತೇವೆ. ಯಾಕೆ? ಖಾತ್ರಿ ಉಂಟು ಅಂತ ನಮಗೆ. ಯಶ್ಯಚ್ಚ ನಿಶ್ಚಿತಂ ಯಸ್ಯಾತ್ ಅತೀತತ್ವೇನ ಬಣ್ಯತೆ ಅಂತ. ಇನ್ಯಾರು ಕೇಳಲಿಕ್ಕೆ ಇಲ್ಲ. ಯಾರೋ ಒಂದು ಕೇಳ್ತಾರೆ, ನಿಮ್ಮ ಮಗಳಿಗೆ ವರ ಸಿಕ್ಕಿದ್ನೋ, ಯಾರು ಇಂಥ ಒಬ್ಬ ಇದ್ದಾನೆ, ಹೇಗೋ? ಬೇಡಪ್ಪ, ಆಯಿತು ಅವನ್ನೇ ಮದುವೆ. ಎಲ್ಲಿ ಆಯಿತು? ಯಾವಾಗ? ಗೊತ್ತೇ ಇಲ್ಲ, ಹೇಳಲೇ ಇಲ್ಲ. ಅಲ್ಲ, ಫಿಕ್ಸ್ ಆಯಿತು ಅಂತ. ಅದು ನಿಶ್ಚಯ ಆಯಿತು. ಇಲ್ಲ ಅಂತ ಆಗ್ತದೆ, ಇನ್ನು ಅದು ಪರೀಕ್ಷೆ ಎಲ್ಲ ಆಗಬೇಕಂತ ಮತ್ತೆ. ಅದು ಯಾವಾಗ? ಅದು ಬರುವ ವರ್ಷ. ಅಷ್ಟು ದೂರ ಇದ್ದು ನಾವು ಇವತ್ತೇ ಆಯ್ತು ಹೇಳಿಬಿಡ್ತೇವೆ ನೋಡಿ. ಅದೇ ರೀತಿಯಾಗಿ ಅಂದ ಬ್ರಹ್ಮ ಪ್ರಾಪ್ನೋತಿ ಎನ್ನುವುದು ಭಾಷೆಯ ನಿಯಮ ಇದು. ದೇವರನ್ನು ಪಡೀತಾನೆ ಎನ್ನುವುದು ಖಾತ್ರಿ, ಇನ್ನು ಹಿಂದೆ ಬರುವುದಿಲ್ಲ ಎನ್ನುವುದು ಸತ್ಯ. ಯಾಕೆ? ಸಿದ್ಧಿಂ ಪ್ರಾಪ್ತ. ಅವನಿಗೆ ಕರ್ಮದಲ್ಲಿನ ಸಂಬಂಧವನ್ನು ಕಳಚಿಕೊಳ್ಳುವ ಉಪಾಯ ಗೊತ್ತಾಗಿದೆ. ದೇಹ ಧರ್ಮಕ್ಕೋಸ್ಕರ ತಾನು ದುಡಿಸಿಕೊಳ್ಳುವುದಲ್ಲ ಎನ್ನುವುದು ಮಾಡಿಕೊಂಡಿದ್ದಾನೆ. ಭಗವಂತನ ಎಚ್ಚರಂತೂ ಆಗಿ ಹೋಗಿದೆ ಅನ್ನಂದ್ರೆ ಇನ್ನೆಂತ ಬೇಕಾಗ್ತದೆ? ಆದರೂ ನಿನಗೆ ಸಿದ್ಧಿಯನ್ನು ಪಡೆದವನು ಯಾವ ರೀತಿಯಲ್ಲಿ ಬಳಿ ಸಾರ್ತಾನೆ ಎನ್ನುವುದರ ಕೆಲವು ಮಾರ್ಗಗಳ ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಹೊರಡ್ತಾನೆ. ಇಷ್ಟು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಇದು ಭಾಷೆಯ ಚೌಕಟ್ಟಿನಲ್ಲಿ ತೆರೆದುಕೊಂಡದ್ದು ಮಾಡಿದರೆ ಈಗ ಒಂದಕ್ಕೊಂದು ವಿರೋಧ ಬರೋದಿಲ್ಲ. ಮೋಕ್ಷ ಪಡೆದವನು ದೇವರ ಬಳಿ ಹೋಗುವುದು, ಮತ್ತೆ ಪುನಃ ದೇವರನ್ನು ಪಡೆಯುವುದು, ಅದೆಲ್ಲ ಅರ್ಥ ಆಗುವುದಿಲ್ಲ. ಮತ್ತೆ ಪುನಃ ಹೇಳ್ತಾನೆ ಕೃಷ್ಣ, ಮದ್ಭಕ್ತಿಂ ಲಭತೆ ಪರಾಮ್ ಅಂತ, ನನ್ನ ಭಕ್ತಿಯನ್ನು ಪಡೆಯುತ್ತಾನೆ. ಅದು ಇನ್ಯಾವಾಗ? ಮೋಕ್ಷ ಆದ ನಂತರ ಮತ್ತೆ ಭಕ್ತಿ ಬರುವುದಿಲ್ಲ. ಇದ್ದ ಭಕ್ತಿಗೆ ಮೋಕ್ಷದಲ್ಲಿ ಬೆಲೆ ಸಿಗ್ತದೆ ಹೊರತು, ಮೋಕ್ಷ ಆಗುವವರೆಗೆ ಭಕ್ತಿ ಕೆಲಸ ಮಾಡ್ತಾ ಇರ್ತದೆ, ಬರಲಿಕ್ಕೆ ಬಿಡ್ತದೆ. ಜ್ಞಾನ ಭಕ್ತಿಗಳು ಸ್ವರೂಪಭೂತವಾದ ಆನಂದದ ಅಭಿವ್ಯಕ್ತಿ ಆಗಲಿಕ್ಕೆ ಇರತಕ್ಕ ಚರ್ಮದೇಹದ ನಾಶದವರೆಗೆ, ಲಿಂಗ ಭಂಗದವರೆಗೆ ಒಟ್ಟಾಗ್ತದೆ. ಆದ ನಂತರ ಮತ್ತೆ ಸೇರ್ಪಡೆ ಇಲ್ಲ. ಯಾಕೆಂದರೆ ಆಗಲಿಕ್ಕೇನೆ ಅವನ ಯೋಗ್ಯತೆಯಷ್ಟು ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಗಳು ಮೂಟೆಗಟ್ಟಿರಬೇಕು. ಅದು ಪರಿಪೂರ್ಣ ಆದಾಗ ಮೊಟ್ಟೆ ಒಡೆಯುವುದು. ಬೆಳವಣಿಗೆ ಪೂರ ಆದ ನಂತರ ಹೊಡಿತದೆ. ಹಾಗೆ ಲಿಂಗದೇಹ ನಾಶ ಆಗಲಿಕ್ಕೆ ಕಾರಣ ಅವನ ಸ್ವರೂಪತಃ ಯೋಗ್ಯತೆಯಲ್ಲಿ ಎಷ್ಟು ಭಕ್ತಿ ಬರಬೇಕೋ ಅದೇ ಕೆಲಸ ಮಾಡಿದ್ದು, ಎಷ್ಟು ಜ್ಞಾನ ಸಂಪಾದನೆ ಆಯಿತೋ ಅದೇ ಲಿಂಗದ ನಾಶಕ್ಕೆ ಕಾರಣ ಆದದ್ದು. ಎಷ್ಟು ವೈರಾಗ್ಯ ಮೂಡಿತ್ತೋ ಇತರತ್ರ, ಅದಕ್ಕೆ ಅದು ಹೊರಟೋದದ್ದು, ಕಳಚಿ ಹೋದದ್ದು. ಒಂದೊಮ್ಮೆ ಚೂರು ಅವನಲ್ಲಿ ಜ್ಞಾನ ಬರುವುದು ಬಾಕಿ ಇದ್ದರೆ ದೇವರ ದರ್ಶನ ಆಗ್ತಿರಲಿಲ್ಲ, ಲಿಂಗದೇಹ ಕಳಚಿಕೊಳ್ತಿರಲಿಲ್ಲ. ಅವನ ಆಚ್ಛಾದಿಕೆ ಪರದೆ ಅದು ಹರಿದೋಗ್ತಿರಲಿಲ್ಲ, ಸರಿದೋಗ್ತಿರಲಿಲ್ಲ. ನನ್ನ ಬಗ್ಗೆ ಅವನಿಗೆ ಚೂರು ಬಾಕಿ ಉಂಟಾದರೆ ದೇವರು ಪರದೆ ತೆಗೆಯುವುದೇ ಇಲ್ಲ, ಪೂರ ಬಂದ ನಂತರ ತೆಗೆಯುವುದು. ಇನ್ನು ನಾಳೆ ಮತ್ತೆ ಹೊಸತು ಬರಲಿಕ್ಕಿಲ್ಲ, ಬಂದಾಯಿತು, ಪರದೆ ತೆಗೆದಾಯಿತು, ದೇವರು ಕಂಡಾಯಿತು, ಇನ್ನೇನು ಜ್ಞಾನ ಇಲ್ಲ. ಅವನ ಯೋಗ್ಯತೆಯ ತುಳುಕುವಷ್ಟು ಜ್ಞಾನ ಬಂದಾಯಿತು, ಇನ್ನಿಲ್ಲ. ಇನ್ನಿದ್ದದ್ದೇ ಮೆಲುಕು ಹಾಕಲಿಕ್ಕೆ, ಮೇಲೆ ಬರಲಿಕ್ಕೆ ಅಷ್ಟು, ಅಡಿಮೇಲೆ ಮಾಡಲಿಕ್ಕೆ ಇರ್ತದೆ. ಅದು ಪರವಾಗಿಲ್ಲ, ಅದನ್ನೇ ಹೇಳ್ತಾರೆ. ಅದನ್ನೇ ಯಾವತ್ತು ಹೇಳುವುದು? ಉದ್ಬೋಧ ಅಂತ ಹೇಳುವುದು, ಆನಂದದ ಉದ್ರೇಕ ಅಂತ ಹೇಳ್ತಾರೆ. ಇದ್ದದ್ದನ್ನೇ ಮೇಲೆ ಕೆಳಗೆ ಮಾಡಲಿಕ್ಕೆ. ಪಾತ್ರೆಯಲ್ಲಿ ತುಂಬಿಸಿದ ಹಾಲೆ ಬೆಂಕಿಯ ಜಳಕ್ಕೆ ಹೆಚ್ಚು ಬರ್ತದೆ. ಹೆಚ್ಚಾಯಿತಾ? 2 ಲೀಟರ್ ಇಟ್ಟಿದ್ದೇನೆ, 3 ಲೀಟರ್, 3 ಲೀಟರ್ ಆಗಲಿಲ್ಲ, ಅದು ಉಕ್ಕೇರಿದ್ದು. ಎಲ್ಲಿಂದ ಉಕ್ಕಿದ್ದು ಕೇಳಿದರೆ ಪಾತ್ರೆಯಲ್ಲೇ ಉಕ್ಕಿದ್ದು. ಹಾಗಾದರೆ ಇನ್ನೊಂದು ಪಾತ್ರೆ ಹಾಕಿ ಇಟ್ಟುಕೊಳ್ಳುವ ಅಂದರೆ ಇಟ್ಟುಕೊಳ್ಳಿಕ್ಕಿಲ್ಲ, ಅಷ್ಟೇ ಆಗೋದು. ಮತ್ತೆ ಪುನಃ ಅದು ಉಕ್ಕುವುದು ಕಾಣ್ತದೆ, ಮೇಲೆ ಬಂದದ್ದು ಕಾಣ್ತದೆ, ಕೆಳಗೆ ಇಳಿದದ್ದು ಕಾಣ್ತದೆ, ಆದರೆ ಪಾತ್ರೆ ಆಗಿದರೆ ಮತ್ತೆ ಅಷ್ಟೇ ಇರ್ತದೆ. ಅದೇ ರೀತಿಯಾಗಿ ಎಷ್ಟು ಆನಂದವೋ ಅಷ್ಟೇ ಆನಂದ ಅನುಭವಿಸಲಿಕ್ಕೆ, ಆದರೆ ಅದು ಉಮ್ಮಳಿಸಿ ಬರುವ ಆನಂದ ಇದ್ದಾಗೆ ಮೇಲಕ್ಕೆ ಮೇಲಕ್ಕೆ ಹಾರಿಕೊಂಡು ಬರ್ತದೆ. ಸಮುದ್ರದ ಹಾಗೆ, ಸಮುದ್ರದಲ್ಲಿ ನೀರೇನು ಅಮಾವಾಸ್ಯೆಗೆ ಹೆಚ್ಚಾಗುವುದಿಲ್ಲ. ಭರತಕ್ಕೆ ಅದು ಬಂದಾಗ ಮೇಲೆ ಬಂತು, ಇಳಿತಕ್ಕೆ ಅದು ಕಮ್ಮಿ ಆಯಿತು ಇಲ್ಲ, ಇದ್ದದ್ದೇ ನೀರು ಮೇಲೆ ಹಾರುವುದು.
ಅದೊಂದು ರೀತಿ ಅದರದ್ದು ಕ್ರಮ, ಚಮತ್ಕಾರಗಳು. ಹಾಗೆ ಒಟ್ಟಾಗುವ ವ್ಯವಸ್ಥೆಯನ್ನು ಹೇಳುತ್ತಾ ಸಿದ್ಧಿಯನ್ನು ಪಡೆದವನು ಬ್ರಹ್ಮನನ್ನು ಹೇಗೆ ಪಡೀತಾನೆ ಹೇಳಲಿಕ್ಕೆ ಜ್ಞಾನಭಕ್ತಿಗಳು ಕೊನೆಯ ಗಳಿಗೆವರೆಗೂ ಬರಲಿಕ್ಕೆ ಉಂಟು. ದೇವರನ್ನು ತಿಳಿದ ಮೇಲೆ, ಪಡೆದ ಮೇಲೆ, ಲಿಂಗಭಂಗ ಆದ ಮೇಲೆ ಮೋಕ್ಷದ ಮೇಲೆ ಇಲ್ಲ. ಆದ್ದರಿಂದ ಇಲ್ಲಿ ಮೋಕ್ಷವನ್ನು ಹೇಳಲಿಲ್ಲ ಅವರು. ಅದರ ಮುಂಚೆಯೇ ಹೇಗಿರ್ತದೆ ಹೇಳುತ್ತಾರೆ. ಇದು ಒಂದು ಅರ್ಥದಲ್ಲಿ, ಒಂದು ನಿಯಮದಲ್ಲಿ. ಇನ್ನೊಂದು ಸಾಗುವ ವಿಧಾನ ಉಂಟು, ಅದನ್ನು ಹೇಳ್ತಾನೆ. ಇದು ಸ್ಪಷ್ಟ. ಕರ್ಮದ ಸಿದ್ಧಿಯನ್ನು ಪಡೆದವನು ಭಗವಂತನೆಡೆಗೆ ಬರಬೇಕಾದ್ರೆ, ಮೋಕ್ಷವನ್ನು ಪಡಿಬೇಕಾದ್ರೆ ನಡುವೆ ಅವನ ಅನೇಕ ಪರದೆಗಳನ್ನು ಹರಿದುಕೊಂಡು ಹೋಗಲಿಕ್ಕೆ ಉಂಟು. ದೊಡ್ಡ ಪರದೆ ಕೊನೆಗೆ ಉಂಟು, ಸಣ್ಣ ಸಣ್ಣ ದ್ವಾರಗಳೆಲ್ಲ ಇವೆ, ಬಾಗಿಲುಗಳೆಲ್ಲವೆ. ಅದನ್ನೆಲ್ಲ ತೆರೆದುಕೊಂಡು ಆ ಎಲ್ಲ ಕಿಟಕಿಗಳಲ್ಲಿ ಬೆಳಕಾಗಿಸಿಕೊಂಡು ಅವನು ಪಯಣ ಬೆಳೆಸಲಿಕ್ಕೆ ಉಂಟು. ಅದರಲ್ಲಿ ದೊಡ್ಡ ಗೋಡೆಯಾಗಿರುವುದು ಪ್ರಕೃತಿ. ಅವನು ಪ್ರಕೃತಿಯನ್ನು ಮಾತಾಡಿಸದೆ, ಅವಳ ಅನುಗ್ರಹಕ್ಕೆ ಪಾತ್ರನಾಗದೆ ದೇವರನ್ನು ಕಾಣುವಂತಿಲ್ಲ ಎಲ್ಲರೂ. ಅದಕ್ಕೋಸ್ಕರ ನಾವು ಪ್ರಕೃತಿಯನ್ನೇ ಪೂಜೆ ಮಾಡ್ತೇವೆ ಹೊರಟ್ರೆ ಅದು ಹಿಂದೆ ಹೇಳಿ ಆಗಿದೆ. ಅದು ತುಂಬ ಗಡಸಿನ ವಿಷಯ, ಜಾರುವುದು ಬೇಗ ಅಲ್ಲಿ ಬೇಕಾಗಿಲ್ಲ ಅಂತ. ಅದನ್ನು ದೇವರ ಬಗ್ಗೆಯೇ ತಿಳಿಯಬೇಕು, ತೆರಳಬೇಕು. ಆದರೆ ನಡುವೆ ಪ್ರಕೃತಿಯನ್ನು ಮಾತಾಡಿಸಿ, ವಂದಿಸಿ, ಅವಳ ಅನುಗ್ರಹಕ್ಕೆ ಪಾತ್ರನಾಗಿ ಭಗವಂತನೆಡೆಗೆ ಸಾಗಲಿಕ್ಕೆ. ಅದರಿಂದ ಪ್ರಕೃತಿಯ ಪರದೆಯನ್ನು ಅವನು ಹರಿದುಕೊಳ್ಳುವಲ್ಲಿ ಸಮರ್ಥನಾಗಬೇಕಾದರೆ ಪ್ರಕೃತಿ ಮಾತೆಯ, ಮಹಾಲಕ್ಷ್ಮಿಯ, ಭಗವಂತನ ಮನದನ್ನೆಯ ಉಪಾಸನೆಗೆ ನಿಲ್ಲಬೇಕು. ಅದರಿಂದ ಬ್ರಹ್ಮ ಪ್ರಾಪ್ನೋತಿ ಎಂದದಿಲ್ಲಿ ಅವಳನ್ನು ಲಕ್ಷ್ಮಿಯನ್ನು. ಸಿದ್ಧಿಂ ಪ್ರಾಪ್ತ ಯಥಾ ಬ್ರಹ್ಮ ಆಪ್ನೋತಿ ತಥಾ ನಿಬೋಧ್. ಕರ್ಮದ ಸಿದ್ಧಿಯನ್ನು ಪಡೆದವನು, ಕರ್ಮದಲ್ಲಿ ಒಟ್ಟು ಇಷ್ಟೇ, ಕರ್ಮ ಮಾಡಲಿಕ್ಕೆ ಬೇಕಾಗಿರತಕ್ಕ ಕರ್ಮೇಂದ್ರಿಯಗಳು 5, ಅದನ್ನು ನಡೆಸಿಕೊಳ್ಳತಕ್ಕಂತಹ ಜ್ಞಾನೇಂದ್ರಿಯಗಳು, ಅದಕ್ಕೆ ಬೇಕಾಗಿರತಕ್ಕಂತಹ ಮನಸ್ಸು, ಅಂತರಂಗದ ವಸ್ತುಗಳು, ಇದನ್ನೆಲ್ಲ ದುಡಿಸಿಕೊಂಡದ್ದು ಅದರ ಆಚೆಗೆ ನಿಂತ ಅವ್ಯಕ್ತ ಲಕ್ಷ್ಮಿ, 24 ತತ್ವದ ಕೊನೆಯವಳು. ಅದನ್ನು ಉಲ್ಲೇಖ ಮಾಡಿತು. ಅದನ್ನು ಬ್ರಹ್ಮನನ್ನು, ಬ್ರಹ್ಮ ಅಂದರೆ ಲಕ್ಷ್ಮಿ. ಅಯ್ಯ, ನಮಗೆ ಬ್ರಹ್ಮ ಅಂದರೆ ದೇವರು ಅಂತ ಮಾತ್ರ ಗೊತ್ತುಂಟಲ್ಲ, ಇದು ಲಕ್ಷ್ಮಿ ಗೊತ್ತಿಲ್ಲಲ್ಲ. ಅಯ್ಯ, ಕೃಷ್ಣ ಹೇಳಿದ್ದಾನೆ, ಮಮ ಯೋನಿರ್ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ. ನಾನು ಹೇಳಿದ್ದೇನೆ ಅಂತಾನೆ. ನಾನು ಹಿಂದೆ ಹೇಳಿದ್ದೇನಲ್ಲ ಅವಳನ್ನು ಬ್ರಹ್ಮ ಅಂತ ಕರೀತಾರೆ ಅಂತ. ಮತ್ತೇನು, ನಾನು ಪರಮಬ್ರಹ್ಮ, ಪರಂಬ್ರಹ್ಮ, ಅವಳು ಕಾಳಿ ಬ್ರಹ್ಮ ಅಷ್ಟೇ. ಇನ್ನೂ ಅವಳು ಹೇಳೋದಾದರೆ ಚತುರ್ಮುಖನೂ ಬ್ರಹ್ಮ ಇದ್ದಾನೆ ಹೇಳಿದರೆ ಹಾಗಾದರೆ ಅವಳು ಮಹದ್ ಬ್ರಹ್ಮ, ಮಹತ್ತತ್ವದ ಅಭಿಮಾನಿ ಎನಿಸಿಕೊಂಡ ಚತುರ್ಮುಖನಿಗೂ ಮಿಗಿಲಾದವಳು ಆಯ್ತಲ್ಲ. ಅಂದ ಪರಬ್ರಹ್ಮ ಭಗವಂತ ಅಪರಬ್ರಹ್ಮಳಾಗಿ ಮಹದ್ಬ್ರಹ್ಮಳಾಗಿ ಪ್ರಕೃತಿ ಲಕ್ಷ್ಮಿ ಇದ್ದಾಳೆ, ಬ್ರಹ್ಮತತ್ವದ ಅರಸನಾಗಿ ನಿಂತು ಚತುರ್ಮುಖ ಇದ್ದಾನೆ ಜೀವರಲ್ಲಿ. ಅಷ್ಟು ಮಾತ್ರ ಏನು ಅಂತಾರೆ, ಬ್ರಹ್ಮಾಣಿ ಜೀವಾ ಸರ್ವೇಪಿ ಅಂತಾರೆ. ಚತುರ್ಮುಖನಿಂದ ಹುಟ್ಟಿ ಬಂದಿರತಕ್ಕ ಎಲ್ಲ ಜೀವರು ಬ್ರಹ್ಮರೇ. ಪ್ರತಿಯೊಂದು ಜೀವ ಅದರ ಲೆಕ್ಕದಲ್ಲಿ ಅದು ಪೂರ್ಣವೇ, ಪೂರ್ಣ ಆಗಬೇಕದು. ಆಗಲಿಕ್ಕೆ ಸಾಧನೆ ಮಾಡಬೇಕು. ಹೀಗೆ ಬ್ರಹ್ಮಶಬ್ದದಿಂದ ಎಲ್ಲರನ್ನು ಕರೆಯುವುದುಂಟು. ಇಲ್ಲಿ ಪ್ರಧಾನವಾಗಿ ಕೃಷ್ಣನ ನುಡಿಯಲ್ಲಿ ಹಿಂದೆ ಬಂದಂತೆ ಲಕ್ಷ್ಮಿ. ಆದ್ದರಿಂದ ಲಕ್ಷ್ಮಿಯೆಡೆಗೆ, ಪ್ರಕೃತಿ ತತ್ವದೆಡೆಗೆ ಹೇಗೆ ಸಾಗ್ತಾನೆ ಅಂತ ಹೇಳುತ್ತೇನೆ ಅಂತ. ಪ್ರಕೃತಿಯಲ್ಲಿದ್ದವ ಪ್ರಕೃತಿಯನ್ನು ಗೆದ್ದು ಪ್ರಕೃತಿ ಆಚೆಗಿನ ಪುರುಷ ತತ್ವದೆಡೆಗೆ ಪಯಣ ಬೆಳೆಸಬೇಕಾದರೆ ಪ್ರಕೃತಿಯನ್ನು ನೋಡಿಸಿಕೊಳ್ಳತಕ್ಕ ವಿಧಾನ ಏನು ಅಂತ ಹೇಳುತ್ತೇನೆ ಅಂತ ಹೊರಟು. ಅದು ಪ್ರಕೃತಿಯಲ್ಲೇ ಹೇಳಬೇಕು, ಪ್ರಾಕೃತವಾಗಿ ಹೇಳಬೇಕು, ಅಪ್ರಾಕೃತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅಪ್ರಾಕೃತದೆಡೆಗೆ ಸಾಗಲು ಅಂದರೆ ಪಂಚಭೂತಗಳ ಈ ಸಮಾವೇಶಕ್ಕಿಂತ, ದೇಹದ ಧರ್ಮಕ್ಕಿಂತ ಜೀವ ಸ್ವತಂತ್ರವಾಗಿ ಹೊರಗೆ ಹೋಗಲು ಈ ಪ್ರಕೃತಿಯ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಪ್ರಾಕೃತ ಕೆಲಸಗಳೇನು ಮಾಡಬೇಕು ಅಂತ ಕರ್ಮತಂತ್ರದ ಆಚೆಗೆ ಹೇಳುತ್ತೇನೆ ಅಂತ ಹೇಳ್ತಾನೆ. ಇಷ್ಟು ಅವನ ವ್ಯವಸ್ಥೆ. ಅದಕ್ಕೆ ನಾನೇ ಹೇಳುತ್ತೇನೆ ಅಂದ. ಯಾಕೆ, ಉಳಿದವರು ಹೇಳಲಿಕ್ಕೆ ಹೇಳಿದರೆ ಉಳಿದವರು ಎಂತೆಂತೋ ಶುರು ಮಾಡ್ತಾನೆ. ಹಾಗೆ ಲಕ್ಷ್ಮಿಯ ಬಗ್ಗೆ ಹೇಳುವುದು ಕಷ್ಟ ಅಂತಾನೆ ಉಳಿದವರಿಗೆ. ಯಾಕೆ, ಏನೇನೋ ಹೇಳುತ್ತಾರೆ, ಅವ್ರಿಗೆ ಗೊತ್ತಿಲ್ಲ ನೀವು ಹೇಳೋದು. ಅದಕ್ಕೆ ಮೇ ಅಂದ, ನನ್ನಿಂದ ತಿಳ್ಕೊಳ್ಳಯ್ಯ, ಉಳಿದವರಿಗೆ ಯಾರೂ ಲಕ್ಷ್ಮಿ ಅಂತ ಗೊತ್ತಿಲ್ಲ. ಚೆನ್ನಾಗಿ ನೋಡ್ಲಿಕ್ಕೆ ಹೋದರೆ ಯಾರನ್ನೋ ದುರ್ಗೆ, ಯಾರನ್ನೋ ಲಕ್ಷ್ಮಿ, ಯಾರನ್ನೋ ಶಕ್ತಿ, ಯಾರನ್ನೋ ಮಾತೆ ಎಂತೆಂದು ಹೇಳ್ತಾರೆ. ಶುರು ಮಾಡುವಾಗ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ ಶುರು ಮಾಡ್ತಾನೆ. ಕೊನೆ ಮಾಡುವಾಗ ಇನ್ನೇನು ಲಲಿತಾಂಬಿಕಾ ಅಂತ ಹೇಳಿ ನಿಲ್ಲಿಸ್ತಾರೆ. ಅದು ಯಾರು ಶುರು ಮಾಡಿ ಎಲ್ಲಿ ಓದದ್ದು ಮಾರೆ? ಈ ಮನೆಯವರನ್ನು ಕರೀಲಿಕ್ಕೆ ಹೋಗಿ ಆ ಮನೆಯವರಿಗೆ ಉಪಚಾರ ಮಾಡಿದಾಗ ಉಂಟು ನಾವು. ಅದು ಈ ಬಾಗಿಲಲ್ಲಿ ಹೋಗಿ ಆ ಬಾಗಿಲಲ್ಲಿ ಬರುವಾಗ ಇತ್ತನ ಮನೆ ಸೇರಿ ಇನ್ನೊಂದು ಕಂಪೌಂಡಿಗೆ ಹಾರಿ ಅಲ್ಲಿಂದ ಯಾವುದೋ ಓಣಿಗೆ ಸೇರಿ ಯಾರನ್ನು ಹೊತ್ತು ತಂದು, ಯಾರ ಮನೆಯವರು ತಂದದ್ದು ನೀವು? ನಾ ಹೀಗೆ ಹೋದೆ, ಅದು ಅಲ್ಲಿ ಹೋಯಿತು, ಸಿಕ್ಕಿದ್ದು, ಇವರು ಸಿಕ್ಕಿದ್ರು, ಇದೆಂದ ಕತೆ. ಹಾಗಾಯ್ತು. ಇದು ಯಾವುದೋ ಗಲ್ಲಿಯಲ್ಲಿ ಹೋಗಿ ಯಾರನ್ನು ಎಳೆದು ತಂದು ಯಾರನ್ನೋ ಉಪಚರಿಸಿದಾಗ ಆಯಿತು.
ಎದುರು ನೋಡಿದ ಬಾಗಿಲಲ್ಲಿ ಹೆಸರು ಅವರದ್ದೇ, ಮಹಾಲಕ್ಷ್ಮಿ ಅಮ್ಮವೇ ಇತ್ತು. ಆದರೆ ಬಂದು ಕೂತದ್ದು ಕೊನೆಗೆ ನೋಡಿಕೊಂಡ್ರೆ ಗೌರಿಯಮ್ಮ. ಅಯ್ಯ, ಇದೆಲ್ಲ ಎಂತಾಯ್ತು ಮಾರೆ, ನಮ್ಮದು ಪೂಜೆ ಕೊನೆಗೆ ಮುಗಿಸಿದ್ದೆಲ್ಲ ಗೌರಿ ಅಕ್ಕನಿಗೆ ಆಗಿ ಹೋಯಿತು. ಮಹಾಲಕ್ಷ್ಮಿ ಅಮ್ಮ ಹೆಸರು ಮಾತ್ರ ಸೀದಾ ಇತ್ತು. ಹಾಗೆ ಮಹಾಲಕ್ಷ್ಮಿ ಏನು ಹೇಳಿದ್ದಷ್ಟೇ. ಕೂತವರೆಲ್ಲ ಇವರು ಗುಮ್ಮಾಗಿ ಕೂತಿದ್ದಾರೆ. ಮತ್ತು ಪೂಜೆ ಎಲ್ಲ ಮುಗಿಸಿದ ನಂತರ ನೀವು ಯಾರು ಕೇಳಿದ್ರು? ನಾವು ಗೌರಿ ಅಕ್ಕ. ಮತ್ತು ನೀವು ಹೇಳಲೇ ಇಲ್ಲ ನಮಗೆ ಮಹಾಲಕ್ಷ್ಮಿ ಏನು ಅಂತ ಹೇಳಿ ಶುರು ಮಾಡಿ, ನಾವು ಸುಮ್ಮನೆ ಕೂತದ್ದು ಮಾತ್ರ ಹೇಳಿದರು. ನಮ್ಗೆ ಗೊತ್ತಿಲ್ಲ ನೀವು ಯಾರನ್ನೇ ಎಬ್ಬಿಸ್ತೀರಿ, ಯಾರನ್ನು ಕರಿತೀರಿ. ಹಾಗಾಗಿದೆ ಇದು ಕತೆ. ಎಲ್ಲ ಸ್ತೋತ್ರ ಪ್ರಪಂಚವೂ ಹೀಗೆ, ಈ ಬಾಗಿಲಲ್ಲಿ ಹೋಗಿ ಆ ಬಾಗಿಲಲ್ಲಿ ಬಂದದ್ದು, ಯಾರನ್ನು ಹೇಳದಂದು ಕುಳ್ಳಿರಿಸಿದ್ದು. ಎಲ್ಲ ಸ್ತೋತ್ರ ಪ್ರಪಂಚವು ಎಲ್ಲರದ್ದು ಹಾಗೆ. ವೇದವ್ಯಾಸರು ಕೆಲವೊಮ್ಮೆ ಹಾಗೆ ಮಾಡಿಬಿಟ್ಟಿದ್ದಾರೆ, ಗಮ್ಮತ್ತಾಗಲಿ ಅಂತ. ಯಾಕೆ? ಅವ್ರು ಹೀಗೆ ಇರಲಿ ಅಂತ. ನೀವು ಈಚಿಂದ ಹೋಗಿ ಆಚಿಂದ ಬನ್ನಿ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ಪುರಾಣ ಅಂದರೆ ಅಷ್ಟು ಸುಲಭ ಇಲ್ಲ. ಅದೆಲ್ಲ ಅಭ್ಯಾಸ ಆದವರಿಗೆ, ಪಾಠ ಆದವರಿಗೆ, ಅದರಲ್ಲಿ ಪರಿಶ್ರಮ ಪಟ್ಟವರಿಗೆ ಮಾತ್ರ ಅದು ಲಭ್ಯವಾಗುವ ಸಂಗತಿ. ಇಲ್ಲಾದರೆ ಇವತ್ತು ಎಲ್ಲರೂ ಅನುವಾದ ಮಾಡಿದ್ದಾರೆ, ನೋಡಿ ಹೇಳಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಈಗ ಎಲ್ಲ ಕಟ್ಟೆಯಲ್ಲಿ ಎಲ್ಲೂ ಕೂತು ಹೇಳುವುದೇ. ಒಂದು ದೇವಸ್ಥಾನದಲ್ಲಿ ನೋಡಿದರೆ ಅವರು ಹೇಳ್ತಾ ಇದ್ದಾರೆ ಕೂತ್ಕೊಂಡು, ಬ್ರಹ್ಮ ಹೀಗೆ ಹುಟ್ಟಿದ, ಅವನ ಮಗ ಹೀಗೆ ಹುಟ್ಟಿದ ಅಂತ. ಎಲ್ಲ ಹುಟ್ಟುವುದೇ ಆಯಿತು. ಮತ್ತೆ ಯಾರಿಗೂ ಇವತ್ತು ಕನ್ನಡ ಹೊತ್ತಗೆ ಹೇಳಿ ಎಲ್ಲ ಬಂದಿವೆ. ರಾಜಾಶ್ರಯದ ಕತೆ ಇದ್ದು ಬಿಟ್ಟರೆ, ದುಡ್ಡಿಟ್ಟು ಬಿಟ್ಟರೆ ಎಲ್ಲರೂ ಅನುವಾದ ಮಾಡ್ತಾರೆ. ಯಾಕೆ? ಅನುವಾದಕರಿಗೆ ಒಂದು 10-25 ಕೊಡ್ತೀರಿ ಅಂತಾದರೆ ಯಾರು ಮಾಡೋದಿಲ್ಲ, ನೋಡೋರು ಯಾರಿದ್ದಾರೆ, ಅದರಿಂದ ಯಾರು ಮಾಡಲಿಕ್ಕೆ ತಯಾರು. ಎಲ್ಲರೂ ಅನುವಾದ ಪಂಡಿತರೇ ಹೊರತು ಮತ್ತೇನಿಲ್ಲ. ಉಪದೇಶ ಪಂಡಿತರು ಯಾರು ಸಿಗುವುದೇ ಇಲ್ಲ. ಅದು ಕಷ್ಟ ಅಂದ ಕೃಷ್ಣ ವಾಸ್ತವವಾಗಿ. ಅದರಿಂದ ಪ್ರಕೃತಿಯ ಎಡೆಗೆ ಸಾಗುವ ವಿಧಾನ, ಅವಳು ಯಾರು ಎನ್ನುವುದು ಯಾರು ಹೇಳಿದ್ದು ಕೇಳಬೇಡ, ನಾನು ಹೇಳುತ್ತೇನೆ ಅಂತಾನೆ. ಯಾರು ಹೇಳಿದ್ದು ಕೇಳಲಿಕ್ಕೆ ಯಾರಿಗೂ ನಾನು ಹೇಳಿ ಕೊಟ್ಟಿಲ್ಲ ಅಂತಾನೆ ದೇವರು. ನನ್ನ ಮಡದಿಯ ವಿಷಯದಲ್ಲಿ ಯಾಕೆ ಮಾತಾಡಬೇಕು? ಅವನು ಹೇಳೋದು, ನಾನು ಹೇಳುತ್ತೇನೆ ಅಂತಾನೆ. ಎಲ್ಲರ ಪ್ರಕೃತಿ, ಇಡೀ ಜಗತ್ತು ಸೂಯತೆ ಸಚರಾಚರ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ. ನನ್ನ ಒಡೆತನದಲ್ಲಿ ನಡೆಸಿಕೊಡುವವಳು ಪ್ರಕೃತಿ, ಈ ಜಗತ್ತಿನ ಸಿರಿಮಾತೆ ಆಕೆ. ಅವಳ ಬಗ್ಗೆ ನಾನು ಹೇಳುತ್ತೇನೆ, ಉಳಿದವರು ಯಾಕೆ ಹೇಳಬೇಕು? ಉಳಿದವರು ಏನು ಹೇಳಿ ಗೊತ್ತಿದೆ ಅಂತಾನೆ. ಉಳಿದವರು ಇನ್ನೂ ಹುಟ್ಟಿಲ್ಲ, ಹುಟ್ಟಿ ಬಂದಿಲ್ಲ, ಅವ್ರಿಗೇನು ಹುಟ್ಟಿನ ಗುಟ್ಟು ಗೊತ್ತಿಲ್ಲ, ಅವ್ರು ಹೇಗೆ ಹೇಳುತ್ತಾರೆ? ಇಡೀ ಜಗತ್ತು ಅಂತಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂದ. ಇಡೀ ಜೀವ ಪ್ರಪಂಚ, ಜಡ ವೈಭವ ಎಲ್ಲ ನನ್ನವಳಿಂದ. ಅವಳನ್ನು ನಾನು ತರಬೇತಿಗೊಳಿಸಿ ನಾನು ಸೃಷ್ಟಿಗೆ ಅವಕಾಶ ಕೊಟ್ಟಿದ್ದೇನೆ, ಅದು ನಾನು ಹೇಳುತ್ತೇನೆ ಅಂತ ಅಂತ ಒತ್ತಿ ಹೇಳುತ್ತಾನೆ. ನಿಬೋಧ ಅಂತಾನೆ. ಕೇಳಯ್ಯ, ನೀನು ಕೇಳು, ಚೆನ್ನಾಗಿ ಕೇಳು. ನೀನು ಕೇಳುತ್ತಾ ಇದ್ದಿ ಗೊತ್ತು ನನಗೆ, ಅದಕ್ಕೆ ಇನ್ನೂ ಚೆನ್ನಾಗಿ ಕೇಳಲಿಕ್ಕೆ ನಿನ್ನನ್ನು ನಾನು ಪುಸಲಾಯಿಸ್ತಾ ಇದ್ದೇನೆ ಅಂತಾನೆ. ಯಥಾಪ್ನೋತಿ ತಥಾ ನಿಬೋಧಮೇ. ಆಯಿತು, ಕೇಳುವ, ಚೆನ್ನಾಗಿ ಕೇಳುವ ಹೇಳಿ ಮತ್ತೆ ಶುರು ಮಾಡುವ ಸುರುವಿಂದ ಅಂದರೆ ಬೇಡ ಅಂತಾನೆ ಕೃಷ್ಣ. ಸಮಾಸೇನೆ ಅವನೇ ಹೇಳ್ತಾನೆ, ಇಲ್ಲ ವಿಸ್ತಾರ ಜಾಸ್ತಿ ಆಯಿತು, ಎಷ್ಟು ಸಮಯದಿಂದ ಮಾತಾಡ್ತಾ ಇದ್ದೇವೆ, ಬೇಗ ಮುಗಿಲಿ ಅಂತಾನೆ. ಯಾಕೆಂದರೆ ಆಯುಧಗಳೆಲ್ಲ ಹೊಳೆಯುತ್ತಾ ಇವೆ. ಇನ್ನೇನು ಕ್ಷಾತ್ರ ತೇಜಸ್ಸು ವೀರಾವೇಶದಿಂದ ಅದು ಸರ್ವತ್ರ ಕಂಗೊಳಿಸಬೇಕಾಗಿದೆ, ಅದಕ್ಕೋಸ್ಕರ ನಿಲ್ಲಿಸಿಬಿಡುತ್ತೇನೆ ಅಂತಾನೆ. ಕೃಷ್ಣನೇ ಹೇಳ್ತಾನೆ ಸಮಾಸೇನೈವ ಅಂತ, ನಾನು ನಿನಗೆ ಮುದ್ದೆಯ ಮಾಡಿ ಹೇಳುತ್ತೇನೆ ಅಂತ. ಇದು ಒಂದು ಅವನದ್ದು ಗಮ್ಮತ್ತು. ಯಾಕೆಂದರೆ ಮುದ್ದೆ ಮಾಡಿ ಹೇಳಿದರೆ ಹಿಂದೆ ಮಾಡಿದ್ದನ್ನು ಯೋಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತದೆ ಅಂತ ಅರ್ಥ. ಬಿಡಿಸಿ ಹೇಳಿದರೆ ಹೊಸದು ಇರ್ತದೆ ಅಂತ ಕೇಳುವುದಿಲ್ಲ. ಒಟ್ಟಾರೆ ವಿಜ್ಞಾನಿಗಳು ಮಾತ್ರವೇ, ಅಂದರೆ ತತ್ವಜ್ಞಾನಿಗಳು ಮಾತ್ರ, ವಿಶೇಷ ಜ್ಞಾನಿಗಳು ಮಾತ್ರವೇ ಮುದ್ದೆ ಮಾಡಿಯೂ ಬಿಡಿಸಿಯೂ ಹೇಳಲಿಕ್ಕೆ ಸಮರ್ಥರು. ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅಂತ. ತಾಕತ್ತುಳ್ಳವರಿಗೆ ಮಾತ್ರ, ಬೌದ್ಧಿಕವಾಗಿ ತಾಕತ್ತುಳ್ಳವರಿಗೆ ಮಾತ್ರ ಕೆಲವು ವಿಷಯಗಳನ್ನು ಸಂಗ್ರಹ ಮಾಡಿ ಹೇಳಲಿಕ್ಕೆ ಬರುತ್ತೆ, ಕೆಲವು ವಿಷಯಗಳನ್ನು ವಿಸ್ತಾರ ಮಾಡಿ ಹೇಳಲಿಕ್ಕೆ ಬರುತ್ತೆ. ನಾನೊಂದು ಕಡೆ ಹೇಳಿದ್ದೇನೆ, ವಿಸ್ತಾರ ಮಾಡಿ ಹೇಳುವುದು ಅಂದರೆ ಹೇಳಿದ್ದನ್ನೇ 10 ಸರ್ತಿ ಹೇಳುವುದಲ್ಲ. ಸಂಗ್ರಹ ಮಾಡಿ ಹೇಳುವುದು ಅಂದರೆ ಮೊದಲು ಮತ್ತು ಕೊನೆಯ ವಾಕ್ಯಗಳನ್ನು ಮಾತ್ರ ಹೇಳಿ ಹೋಗುವುದಲ್ಲ ಅಂತ. ಸಂಗ್ರಹಕ್ಕೂ ವಿಸ್ತಾರಕ್ಕೂ ಅಷ್ಟೇ ಆಗಿರತಕ್ಕ ಚಮತ್ಕಾರ ಬೇಕಾಗುತ್ತೆ, ಕೌಶಲ ಬೇಕಾಗುತ್ತೆ ಅಂದಾನೆ. ಅದು ನನಗೆ ನಾನು ಸಮಾಸ ಮಾಡಿ ಹೇಳುತ್ತೇನೆ, ಮುದ್ದೆ ಮಾಡಿ ಹೇಳುತ್ತೇನೆ, ಕೆಲವೇ ಸಂಗತಿಗಳಲ್ಲಿ ಹೇಳುತ್ತೇನೆ. ಆದರೆ ಅಷ್ಟು ಸಂಗತಿಗಳು ಅನೇಕ ವಿಷಯಗಳನ್ನು ಸೂಚಿಸುತ್ತವೆ. ನಾಳೆ ಮಧ್ವ ನವಮಿಯ ಪ್ರಯುಕ್ತ ಅನಂತೇಶ್ವರದ ಆಚಾರ್ಯರ ಸನ್ನಿಧಾನದಲ್ಲಿ ನಾವು ಸೇರಲಿಕ್ಕೆ ಉಂಟು. 4ರಿಂದ 5, 5ರಿಂದ 6 ಗೀತೆಗೆ ಬರ್ತೇನೆ, 3 ದಿನ. ಆಗ ಹೇಗೆ ಸಂಕ್ಷೇಪ ಮಾಡಲಿಕ್ಕೆ ಬರುತ್ತೆ ಎನ್ನುವ ಒಂದು ಉದಾಹರಣೆ ಕೊಡ್ತೇನೆ ಬನ್ನಿ. ಸಮಾಸೇನ ಇವ ಕೌಂತೆಯ. ಅದರಿಂದ ಅರ್ಜುನನಿಗೆ ಇವ ಹೇಳುತ್ತಾನೆ, ನೋಡು ಕುಂತಿಯ ಮಗನೇ ಹೇಳುತ್ತಾ, ಯಾವ ರೀತಿಯಿಂದ ನೀನು ಜಗಕ್ಕೆ ಬಂದೆಯೋ ಅದೊಂದು ರೀತಿಯ ಸಮಾಸ. ಕರೆದರು ದೇವತೆಗಳನ್ನು, ಕುಂತಿ ಮಂತ್ರದಿಂದ ಬಂದರು, ಕೂಡಲೇ ಬಂದರು, ವರ್ಷ ಕಾಯಲಿಕ್ಕಿಲ್ಲ. ಇತ್ತ ಗಾಂಧಾರಿಗೆ
ಯೋಚನೆ ಬಂದಿತ್ತು. ಅದಕ್ಕೂ ಮೊದಲು ಹಿಂದೆ ವೇದವ್ಯಾಸರ ಪ್ರವೇಶ ಆಗಿತ್ತು. ಸತ್ಯವತಿ ಕರೆದಿದ್ಲು. ಅರಸೊತ್ತಿಗೆಯಲ್ಲಿ ಮಕ್ಕಳಿಲ್ಲ ಅಂತ ಗೋಗರೆದ್ಲು. ಇದ್ದಾಳೆ ಅಂಬಿಕೆ, ಅಂಬಾಲಿಕೆ ಹೇಳಿಕೊಂಡು ವಿಧವೆಯರಾಗಿ. ಆವತ್ತಿನ ಸಾಮಾಜಿಕ ಪದ್ಧತಿಯಂತೆ ಮಗು ಬರಲಿ ಅಂತ ಕೇಳಿದರೆ ವ್ಯಾಸರು ಹೇಳುತ್ತಾರೆ, 1 ವರ್ಷ ಅವರು ವ್ರತ ನಿಯಮ ನಿಷ್ಠರಾಗಿ ನಿಲ್ಲಲಿ ಅಂತ. ವ್ರತಂಚರೇತಾಂ ತೌ ದೇವ್ಯೌ ಸಂವತ್ಸರಂ ಅಂತ. 1 ವರ್ಷ. ಯಾಕೆಂದರೆ ನನ್ನನ್ನು ಪಡೀಲಿಕ್ಕೆ ಮಹಾಲಕ್ಷ್ಮಿಯ ಸನ್ನಿಧಾನ ಬೇಕು. ಅದನ್ನು ಮಾಡಿಕೊಳ್ಳಿಕ್ಕೆ ವ್ರತ ನಿಯಮಗಳು ಗಟ್ಟಿಯಾಗಬೇಕು. ಹಾಗೆಲ್ಲ ಆಗುವುದಿಲ್ಲ ಅಂತ ಸತ್ಯವಾಗಿದ್ದಿಗೆ ಅಮ್ಮನಿಗೆ ಹೇಳಿಬಿಟ್ಟ ವೇದವ್ಯಾಸರು. ಅವರು ಕೇಳಲಿಲ್ಲ. ಅವಳು ನಿರ್ಬಂಧ ಮಾಡಿದ್ಲು, ಆಗುವುದಿಲ್ಲ ಅಂತ ಗಡಿಬಿಡಿ ಮಾಡಿದ್ಲು, ಈಗಲೇ ಆಗಬೇಕು ಅಂತ. ಸರಿ, ಹಾಗೆ ಕಾಯುವುದನ್ನು ಒಪ್ಪದೆ ಆಗಲೇ ಅವಳು ಗರ್ಭವನ್ನು ಪಡೆದರು. ಧೃತರಾಷ್ಟ್ರ ಪಾಂಡುಗಳನ್ನು ಪಡೀಲಿಕ್ಕೆ ಸಮರ್ಥರಾದರು ಅಂತ. ಹಾಗೆ ಕುಂತಿ ನೋಡಿ, ಅಲ್ಲಿ ಯಾವ ರೀತಿಯಿಂದ ವೇದವ್ಯಾಸರ ಯೋಚನೆ ಇತ್ತು ಅಂತ. ಇಲ್ಲಿ ಕುಂತಿ ದುರ್ವಾಸರು ಮೊದಲೇ ಮಂತ್ರ ಕೊಟ್ಟಿದ್ದಾರೆ, ಯಾವತ್ತು ಕರಿತಿ ಯಾವತ್ತು ಬರ್ತಾರೆ ಅಂತ. ಕಾಯಲಿಕ್ಕಿಲ್ಲ, ವ್ಯಾಸ ಇಲ್ಲ, ವಿಸ್ತಾರ ಇಲ್ಲ, ಸಮಾಸ ಅಂದರೆ ಒತ್ತಟ್ಟಿಗೆ. ಅದಕ್ಕೆ ಕೌಂತೆಯ ಕರೆದ, ನೋಡು ಕುಂತಿ ಮಗುವನ್ನು ಪಡೆಯುವಲ್ಲಿ ಎಷ್ಟು ಬೇಗನೆ ಅವಳು ಫಲೋನ್ಮುಖಳಾಗಿದ್ದಾಳೆ, ಯೋಚನೆ ಮಾಡು. ಇದರಿಂದ ಕೆಲಸ ಆಗಲಿಲ್ಲ ಹೇಳಬೇಡ. ಗರ್ಭ ವಾರದೊಳಗೆ ಹೆತ್ತರೆ ಸಣ್ಣ ತಲೆಯೂ ಇಲ್ಲದೆ ಒಂದು ಪಿಂಡವಾಗಿರುತ್ತೆ ಮಾಂಸದ್ದು. ಗಾಂಧಾರಿ ಹಾಗೆ ಆಯಿತು. ಸಮಯ ಪೂರ ಆಗದೆ ಅಸೂಯೆಯ ಸಂಗತಿಯಿಂದ ಆಕೆ ಹೊಡೆದುಕೊಂಡ್ಳು. ಗರ್ಭ ಮಾಂಸದ ಪಿಂಡವಾಗಿ ಹೊರಗೆ ಬಂತು. ಆಗಲಿಲ್ಲ, ಬೆಳೀಲಿಲ್ಲ, ಹಾಳಾಯ್ತದು. ಮತ್ತೆ ಸರಿ ಮಾಡಬೇಕಾಯ್ತು. ಹಾಗೆ ನಾವು ಬೇಗ ಆಗಬೇಕು ಹೇಳಿದರೆ ಪ್ರಯೋಜನ ಆಗಲಿಲ್ಲ. ಸಣ್ಣ ಮಗು ಆದರೂ ಪರವಾಗಿಲ್ಲ, ಬೇಗ ಬರಲಿ, ವಾರದೊಳಗಿರಲಿ. 9 ತಿಂಗಳು ಯಾಕೆ ಅಂದರೆ ಅದು ಸಣ್ಣ ಮಗು ಆಗಿರೋದು. ಮಾಸೇನತು ಶಿರೋದ್ವಾಭ್ಯಾಮ್ ಅಂತ ಭಾಳ ಚೆನ್ನಾಗಿ ಶಾಸ್ತ್ರ ಸ್ಕ್ಯಾನಿಂಗ್ ಮಾಡಿ ಹೇಳ್ತದೆ. 1 ತಿಂಗಳಲ್ಲಿ ಏನು ಬಂದಿರ್ತದೆ, 2 ತಿಂಗಳಲ್ಲಿ ಏನು ಬರ್ತದೆ ಹೇಳಿಕೊಂಡು ಚೆನ್ನಾಗಿ ಲಿಂಗಚ್ಛಿದ್ರೋದ್ಭವಸ್ತ್ರಿಭಿಹಿ ಹೇಳಿಕೊಂಡು ಯಾವ ತಿಂಗಳಲ್ಲಿ ಏನೇನು ಗರ್ಭದಲ್ಲಿನ ಬೆಳವಣಿಗೆ ಆಗಿದೆ ಅಂತ ಬಹಳ ಸುಂದರವಾಗಿ ವಾರದ ಲೆಕ್ಕದಲ್ಲಿ ಹಕ್ಕಿಯ ದೇಹದ ಒಳಗಿದ್ದರೆ, ಸಸ್ತನಿಗಳಲ್ಲಿ ಒಳಗಿದ್ದರೆ ಆ ಮರಿಗಳು ಗರ್ಭದಲ್ಲಿ ಹೇಗಾಗ್ತವೆ ಎನ್ನುವಷ್ಟು ಸ್ಪಷ್ಟ. ದಶಾಹೇನದು ಕರ್ಕಂದು ಪೇಷ್ಯಂಡಂವ ತತಪ್ಪರಮ್ಮ ಹೇಳಿಕೊಂಡು, ಒಂದು ಪೇಶಿ ಆಗತ್ತೆ, ಒಂದು ಅಂಡ ಆಗತ್ತೆ, ಮೊಟ್ಟೆ ಆಗತ್ತೆ. ಅದು ಎಷ್ಟು ದಿನದಲ್ಲಿ? ಇಷ್ಟು ಚೆನ್ನಾಗಿ ಬಹಳ ಸುಂದರವಾಗಿ ತೋರಿಸಿಕೊಡುತ್ತೆ ಗರ್ಭದ ಚಿಂತನೆಗಳನ್ನು. ಹಾಗೆ ವಾಸ್ತವವಾಗಿ ಇರುವ ಪ್ರಪಂಚದ ಚಿತ್ರಣ, ಇದೆಲ್ಲ ಪ್ರಕೃತಿಯಲ್ಲಿ ಬರುವ ಔಚಿತ್ಯ. ಅದು ನಿನ್ನ ಕುಂತಿ ಹೇಗೆ ಪಡೆದಿದ್ದಾಳೆ ನೋಡು ಅಂತ ಹೇಳಿದರು. ಬಹಳ ಕೂಡಲೇ ಕುಂತಿ 9 ತಿಂಗಳು ಕಾಯಬೇಕು, ವರ್ಷ ಇರಬೇಕು, ಇಲ್ಲದೆ ಕರೆದಾಗಲೇ ಅವರ ಸ್ಪರ್ಶ ಮಾತ್ರದಿಂದಲೇ ಅವರ ತೇಜಸ್ಸಿನ ಮಗುವನಿಗೆ ಎಡೆದಿದ್ಲು. ಹಾಗೆ ಸಮಾಸೇನೆ ವಿಷಯದಲ್ಲಿಯೂ ಸಂಗ್ರಹ ಇದೆ, ಸಂಗ್ರಹದಲ್ಲಿಯೂ ಪೂರ್ತಿ ಇದೆ. ಇದು ವಿಶೇಷ ಅಂತ. ಸಂಗ್ರಹದ ಕಥೆಯಲ್ಲಿಯೇ ಒಂದು ಪೂರ್ಣತೆ ಅದ್ಭುತವಾದದ್ದು. ಮಗು ಆಗಲೇ ಹುಟ್ಟಿದೆ, ಸದ್ಯೋ ಜಾತಃ ಆಗಿದೆ, ಆದರೂ ಅದು ಪರಿಪೂರ್ಣವಾದ 7 ವರ್ಷೋ ಭವತ್ತದ ಅಂತಾರೆ. ಪರಾಶರರಿಗೆ ವೇದವ್ಯಾಸರು ಅಲ್ಲಿಯೇ ತೆಪ್ಪದಲ್ಲಿಯೇ ಹುಟ್ಟಿದರು, ಸಿಕ್ಕಿದರು, ಬಂದುಬಿಟ್ರು. ಹೇಗಿದ್ದಾರೆ ಕೇಳಿದರೆ 7 ವರ್ಷದವರಾಗಿದ್ದಾರಂತೆ. ಸಜಾತ ಮಾತ್ರ ಅವರದೇ 7 ವರ್ಷೋ ಭವತ್ತದ ಅಂದರೆ ಹುಟ್ಟಿದವನು ಬೆಳೆದ 7 ವರ್ಷಕ್ಕೆ ನಿಂತ. ಉಪನಯನಕ್ಕೆ ಸರಿಯಾಯಿತು ಅಂತ ಉಪನಯನ ಮಾಡಿದರು, ಮುಗಿದು ಆಗಲೇ. ಎಷ್ಟು ಸುಲಭ ಆಯಿತು ಅಂತ. ಹಾಗೆ ಕೆಲವೆಲ್ಲ ಅತಿ ವಿಚಿತ್ರವಾದ ಸಮಾಸ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಕೃಷ್ಣನಿಗೆ ಮಾತ್ರ ಯೋಗ್ಯತೆ. ಅದರ ಸಮಾಸೇನೆ ಇವ ಕೌಂತೆಯ ಅಂತ ದೃಷ್ಟಾಂತದಲ್ಲಿ ಅವನ ಸಂಬೋಧನೆಯಲ್ಲಿ ಅದನ್ನು ತೋರಿಸಿಕೊಟ್ಟು, ಈ ಸಿದ್ಧಿ ಎಂತರ ಮಟ್ಟದ್ದು ಅಂತ ಹೇಳಲಿಕ್ಕೆ ಹೇಳ್ತಾನೆ. ಜ್ಞಾನಸ್ಯ ಪರಾ ಸಾ ಸಿದ್ಧಿ ನಿಷ್ಠ, ಜ್ಞಾನಸ್ಯ ಪರಾನಿಷ್ಠ, ಅರಿವಿನ ತುದಿ, ಅತ್ಯಂತ ಎತ್ತರದ ಸಂಗತಿ ಅದು. ಆ ಸಿದ್ಧಿ ಅಂದರೆ ಸಿದ್ಧಿಯನ್ನು ಪಡೆದವ, ಎಂತಹ ಸಿದ್ಧಿಯನ್ನು ಪಡೆದವ ಬ್ರಹ್ಮನಡೆಗೆ ಹೇಗೆ ಹೋಗ್ತಾನೆ ಅಂತ ಹೇಳುವಲ್ಲಿ ಆ ಸಿದ್ಧಿಯ ಬಣ್ಣನೆ ಮಾಡುತ್ತಾರೆ. ಅದು ಜ್ಞಾನದ ಮೂಟೆ, ಅದು ಪರಾಕಾಷ್ಠೆ. ಅದು ಅಪೂರ್ವವಾಗಿರತಕ್ಕಂಥ ಅರಿವಿನಲ್ಲಿ ಬಂದಿರತಕ್ಕ ಸಿದ್ಧಿ. ಅದು ಸಾಮಾನ್ಯ ಕರ್ಮದ ಸಿದ್ಧಿ ಅಂತ ತಿಳ್ಕೊಳ್ಬೇಡ ಅಂತ. ಕರ್ಮ ಮಾಡಲಿಕ್ಕೆ ಸುಲಭ, ಕರ್ಮದ ಫಲವನ್ನು ಬಿಟ್ಟು ಬಿಡುವುದು ಸುಲಭ, ಆದರೆ ಅರಿತು ಕರ್ಮವನ್ನು ನಡೆಸಿ ಅದರ ಬೆನ್ನ ಹಿಂದೆ ಇರದೇ ಇರುವುದು ಅತ್ಯದ್ಭುತವಾದ ಕೌಶಲ ಅಂತ. ಅದಕ್ಕೆ ಹಿಂದೆ ಬಹಳ ಬಾರಿ ಹೇಳಿದ್ದೆ, ಯೋಗ ಕರ್ಮಸು ಕೌಶಲಂ ಅಂತ. ಕರ್ಮದಲ್ಲಿ ಯೋಗ ಅಂತ ಏನು ಕೇಳಿದರೆ ಅದರ ಚಮತ್ಕೃತಿಯೇ, ಕೌಶಲವೇ, ನಾವು ಮಾಡುವ ವಿಧಾನದಲ್ಲಿಯೇ ಇದೆ ಅಂತಾನೆ.
ಅದು ಹೇಗೆ ವಿಚಿತ್ರವಾಗಿ ಬರುತ್ತೆ ಹೇಳಲಿಕ್ಕೆ ಕಾರಣ ಒಂದೇ ಒಂದು ಕೊಟ್ಟ ಜ್ಞಾನ. ನೀವು ಎಷ್ಟು ಆಟವನ್ನು ಆಡಬಹುದು, ಡೊಂಬರಾಟವನ್ನು ನಡೆಸ್ಬೋದು, ಗಮ್ಮತ್ತುಗಳನ್ನು ಗೌಜನ್ ಮಾಡಬಹುದು, ಅದೆಲ್ಲಕ್ಕಿಂತ ಆಚೆ ನಿಂತದ್ದು ಅರಿವು ಮಾತ್ರ. ಅದನ್ನು ಅರಿವಿನಿಂದ ಎಲ್ಲವನ್ನು ಮುಚ್ಚಲಿಕ್ಕೆ ಬರುತ್ತೆ, ಒಡಿಲಿಕ್ಕೆ ಬರುತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂದ. ಅರಿವು ಇಲ್ಲದೆ ಮಾಡಿದ್ದೆ ಯಾವುದೂ ಸಹ ಕೆಲಸ ಮಾಡೋದಿಲ್ಲ, ಎಲ್ಲ ಒಟ್ಟು ಮಾಡಿದ್ದಾನೆ. ಕರ್ಮತಂತ್ರಗಳಲ್ಲಿ ಒಂದೂ ಲೋಪ ಇಲ್ಲದೆ ಆಗಿದೆ, ಆದರೆ ಕೆಲಸ ಆಗಲಿಲ್ಲ. ಯಾಕೆಂದರೆ ಅರಿವು ಇಲ್ಲ ಅಂತ. ಜ್ಞಾನ ಇದ್ದರೆ ಎಲ್ಲ ವಸ್ತುಗಳು ಇಲ್ಲಾಗಿದೆ. ದ್ರವ್ಯದ ಲೋಪ ಆಗಿದೆ, ಮಂತ್ರದ ಲೋಪವೂ ಆಗಿದೆ, ಕಾಲವೂ ಕೆಟ್ಟಿದೆ, ಎಲ್ಲ ಆಗಿದ್ದರೂ ಸಹ ಅರಿವಿದ್ದರೆ ಎಲ್ಲ ಸರಿಯಾಗತ್ತೆ ಅಂತ. ಇದು ವಿಶೇಷ. ಅಂದ ಜ್ಞಾನಿಯೇ ಮಾತ್ರ ಕರ್ಮದಲ್ಲಿ ಅವನು ಸಫಲನಾಗ್ತಾನೆ, ಉಳಿದವರ ಕರ್ಮದಲ್ಲಿ ಅವರು ಬದ್ಧರಾಗ್ತಾರೆ. ಅದಕ್ಕೆ ಅಂತಹ ಒಂದು ಯೋಗ್ಯತೆ ಕರ್ಮದ ಸಿದ್ಧಿಗೆ ಇದೆ ಅಂತ. ಸಾಮಾನ್ಯ ವಿಷಯ ಅಲ್ಲದು, ಜ್ಞಾನಸ್ಯ ಪರಾ ಕಾಷ್ಟ ಅಂತ. ಜ್ಞಾನವೇ ಅತ್ಯಂತ ಎತ್ತರವಾದದ್ದು. ಎಲ್ಲದರಲ್ಲಿ ಅರಿವು ಮೂಡುವುದೇ ಬಹಳ ಕಷ್ಟ. ಅರಿವು ಬಂದ ನಂತರ ಇನ್ನೊಂದು ಬಾರದೆ ಇರುವುದಿಲ್ಲ ಅಂತಾನೆ. ಅರಿವು ಒಂದು ಬಂದಾಗ ಎರಡು ಪರದೆಗಳು ತೆರೆದುಕೊಳ್ಳುತ್ತವೆ, ಒಂದು ಭಕ್ತಿ ಇದ್ದು ಇನ್ನೊಂದು ವೈರಾಗ್ಯ ಇತ್ತು. ಅರಿವು ಬಂದ ತಕ್ಷಣ ಅರಿವಿನ ಕ್ರಮ ಹಾಗೆ. ಅರಿವು ಬಂದಾಗ, ಮೂಡಿದಾಗ, ಎಚ್ಚರ ಆದಾಗ ತನ್ನಷ್ಟಕ್ಕೆ ಇಷ್ಟ ಆಗಲಿಕ್ಕೆ ಶುರುವಾಗುತ್ತೆ. ಭಗವಂತನೆಡೆಗೆ ಅದು ಸಾಗಲಿಕ್ಕೆ ಶುರುವಾಗುತ್ತೆ. ಅರಿವಿನಿಂದಾಗಲಿ ಇಷ್ಟ ಆಗುವುದು. ನಾನು ಉದಾಹರಣೆ ಕೊಟ್ಟದ್ದುಂಟು. ಎಲ್ಲಿಯೋ ಜನಸಾಗರ ಇರಲಿ, ಉತ್ಸವದ ರಾಶಿ ಅಥವಾ ರಥವೀದಿಯ ಮಧ್ಯ ದೂಡಿಕೊಂಡೇ ಜನ ಹೋಗ್ತಾರೆ. ನಾವು ಹೋಗಬೇಕಾಗಿಲ್ಲ, ಅಲ್ಲಿ ವಿಷಯ ಅಷ್ಟೇ. ನೀವು ಯಾವ ಮುಖ ಹಾಕಿರ್ತೀರಿಂದ, ಪ್ರದಕ್ಷಿಣೆ ಮುಖ ಹಾಕಿದರೆ ನೀವು ಖಂಡಿತವಾಗಿ ಇನ್ನೊಂದು ಅರ್ಧ ಗಂಟೆ ಒಳಗೆ ಅಲ್ಲೇ ಇದ್ದೀರಿಂದ ಅರ್ಥ. ಹೋಗಲಿಲ್ಲ, ಹೋಗಿದ್ದೀರಿ, ಮತ್ತು ಒಂದು ಸುತ್ತಾಗಿ ಬಂದಿದ್ದೀರಿಂದ ಅರ್ಥ. ಉತ್ಸವದ ಕ್ರಮ ಹಾಗೆ. ದೊಡ್ಡ ಉತ್ಸವಗಳಲ್ಲೆಲ್ಲ ಜನರ ರಾಶಿಯಲ್ಲಿ ನಾವು ಸುಮ್ಮನೆ ನಿಂತರೆ ಅವರು ದೂಡಿಕೊಂಡು ನಮ್ಮನ್ನು ಈಚೆ ತಂದಿರ್ತಾರೆ, ಚೆನ್ನಾಗಿರುತ್ತೆ. ನೀವು ತಿರುವಾಗಿ ನಿಂತಿದ್ರೆ ಅಪ್ರದಕ್ಷಿಣೆ ಆಗಲಿ, ನೀವು ಅಲ್ಲಿಗೆ ಬರೋದು ಖಾತ್ರಿಯೇ. ಹೇಗೆ ಹೋದರೂ ನಮ್ಮದು ರಥಬೀದಿಯಲ್ಲಿ ಹಾಗೆ ಆಚೆ ಹೋಗುವವರು ಇದ್ದಾರೆ, ಆಚೆ ಹೋಗುವವರು ಇರ್ತಾರೆ. ರಥಬೀದಿಯಲ್ಲಿ ಪ್ರದಕ್ಷಿಣೆ ಬರುವವರು ಒಂದು ದಂಡು ಇರ್ತದೆ, ಹಿಂದಕ್ಕೆ ತಿರುಗುವವರದ್ದು ಒಂದು ದಿಂಡಿ ಇರ್ತದೆ. ಒಟ್ಟಾರೆ ನಾವು ಯಾವುದರಲ್ಲಿ ಸೇರಿದರೂ ಹೋಗುವುದಲ್ಲಿಗೆ ಬರುವುದಲ್ಲಿಗೆ. ಇದು ಕ್ರಮ. ಪ್ರವಾಹದಲ್ಲಿ ಬಿದ್ದ ಹಾಗೆ. ಈ ಪ್ರವಾಹದಲ್ಲಿ ಬಿದ್ದಾಗ ಯಾವನೋ ಒಬ್ಬ ಅವನ ಮಿತ್ರನಿಗೆ ಬೆಟ್ಟು ಮಾಡಿ ತೋರಿಸ್ತಾನೆ. ದೂಡಿಕೊಂಡು ಅವರು ಎಲ್ಲರೂ ಹೋಗುವುದೇ, ನಿಲ್ಲುವುದು ಯಾರೂ ಇಲ್ಲ ಎಲ್ಲಿಗಾದರೂ. ಆಗ ತೋರಿಸ್ತಾನೆ, ದೂಡಿಕೊಂಡು ಹೋಗಬೇಡಯ್ಯ, ನಿಂತುಕೋ. ಏನು ಅಂತಾನೆ. ಅವರು ಬನ್ನಂಜೆ ನಿಲ್ತಾನೆ. ಎಲ್ಲಿಯೋ ಕೇಳಿರ್ತಾನೆ, ಅವರ ಎತ್ತರವನ್ನು ತಿಳಿದಿರ್ತಾನೆ. ಅದೇ ವ್ಯಕ್ತಿ ಅಂದಾಗ, ಅರಿವು ಮೂಡಿದಾಗ ಅವರ ಮೇಲಿನ ಒಂದು ಪ್ರೀತಿ ಅಥವಾ ಒಂದು ಭಕ್ತಿ, ಒಂದು ಗೌರವ, ಅದು ತನ್ನಷ್ಟಕ್ಕೆ ಮನೆ ಮಾಡ್ತದೆ. ಅಲ್ಲಿ ಮಾಡಲೇಬೇಕು, ಕ್ರಮ ಹಾಗೆ. ಅದು ಜ್ಞಾನಕ್ಕೆ ಕೊಟ್ಟ ಗೌರವ. ವ್ಯಕ್ತಿಯ ಉದ್ದ ತೋರಕ್ಕಲ್ಲ, ಪ್ರಯೋಜನವೇ ಇಲ್ಲ, ದೇಹದ ಮೇಲಿನ ವ್ಯವಸ್ಥೆ ಅಲ್ಲದು. ಅರಿವು ತನ್ನಷ್ಟಕ್ಕೆ ಉತ್ತಮತ್ವವನ್ನು ತರುವ ಮೂಲಕ ಇನ್ನೊಂದು ಕಡೆಯಲ್ಲಿ ಪ್ರೀತಿಯನ್ನು ಮುಟ್ಟಿಸ್ತದೆ. ಸಹಜವಾಗಿ ಅರಿವು ಬಂದಾಗ ಭಕ್ತಿ ಮೂಡುವುದು ಸಹಜ. ಇಲ್ಲದಿದ್ದರೆ ಅಸಡ್ಡೆ ಖಂಡಿತ. ಅದು ನಮಗೆ ಕರ್ಮಾಂಗಗಳಲ್ಲಿ ಎಲ್ಲದರಲ್ಲಿಯೂ ಅಸಡ್ಡೆ ಯಾಕೆ, ಅದರಲ್ಲಿ ನಮಗೆ ಒಂದು ರೀತಿಯ ಜುಗುಪ್ಸೆ ಯಾಕೆ, ಅದನ್ನು ನಡೆಸಿದ್ರೂ ನಡೆಯುವುದಾದರೂ ತಪ್ಪಾದರೂ ಪರವಾಗಿಲ್ಲ ಅಂತ ಬಿಡುವುದು ಯಾಕೆ ಕೇಳಿದರೆ, ನಮಗೆ ಅಲ್ಲಿ ಎಚ್ಚರ ಆಗಲಿಲ್ಲ ಅಂತ ಇಷ್ಟು, ಮತ್ತೇನೂ ಇಲ್ಲ. ನಾನು ಸಾಮಾನ್ಯ ಉದಾಹರಣೆ ಕೊಡುವಂತೆ, ಯಾವತ್ತು ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ, ಕೃಷ್ಣ ಹುಟ್ಟಿದ ಸಮಯ ನೋಡು ರಾತ್ರಿ, ಆಗ ಎಚ್ಚರ ಇದ್ದು ಹೇಗೆ ಇರಲಿ, ಎಚ್ಚರ ಇದ್ದು ಅರ್ಘ್ಯ ಕೊಡಲಿಕ್ಕೆ ದೇವರಿಗೆ, ಮತ್ತೇನಲ್ಲ ನಮ್ಮ ಸೇವೆ. ಅದಕ್ಕೆ ಮುಳುಗಿ ಬರಬೇಕು, ಬೇಡಪ್ಪ, ಮುಳುಗಿ ಬರೋದು ಬೇಡ. ನೀವು ಮುಳುಗಲಿಕ್ಕೋಸ್ಕರ ಉಂಟು ಅಂತ ಹೇಳಿಕೊಂಡು ಮಲಗಿರುವುದು ಬೇಡ, ಮುಳುಗುವುದು ಬಿಡಿ. ಅಲ್ಲ, ಸ್ನಾನ ಆದರೂ ಮಾಡಬೇಕಲ್ಲ, ಸ್ನಾನಕ್ಕೋಸ್ಕರ ನಿದ್ದೆ ಮಾಡಲಿಕ್ಕೆ ಹೋಗಬೇಡಿ, ಬೇಡ, ಸ್ನಾನ ಬಿಡಿ, ಆಯಿತಾ, ಇನ್ನೇನಾಗಬೇಡಿ. ಯಾವುದನ್ನಾದರೂ ಬಿಡಲಿಕ್ಕೆ ಕೇಳಬಹುದು, ಅರ್ಘ್ಯವನ್ನು ಮಾತ್ರ ಕೊಡದೆ ಬಿಡಬೇಡಿ ಅಂತ ಹಾಗೆ ಕೊಡಬೇಕು. ಅದಕ್ಕೋಸ್ಕರ ನಡುರಾತ್ರಿ ಕಾಯಬೇಕು. ಇವತ್ತು ಉದಾಸೀನ ಪಕ್ಷದಲ್ಲಿ ಎಲ್ಲರ ಅಂದರೆ ಕೃಷ್ಣನ ಹತ್ತಿರದಲ್ಲಿದ್ದವರ, ಕೃಷ್ಣ ಭಕ್ತರು ಹೇಳೋದಿಲ್ಲ ನಾನು, ಕೃಷ್ಣನ ಹತ್ತಿರ ಅಂದರೆ ಗ್ರೌಂಡಲ್ಲಿ ಹತ್ತಿರ, ಮೈಂಡಲ್ಲಿ ಹತ್ತಿರ ಅಲ್ಲ, ಅವನ ದೇಶದಲ್ಲಿ ಹತ್ತಿರದಲ್ಲಿದ್ದವರಾದರೂ 8-9 ಗಂಟೆಗೆ ಮಲಗಿ ಆಗಿರ್ತದೆ, ಮತ್ತು ಯಾರಿಗೆ ಕೊಟ್ಟಾಗಿರ್ತದೆ ಹೇಳ್ತಾನೆ. ನಾವು 8ವರೆಗೆ ಕೊಡೋದು ನಮ್ಮ ಕ್ರಮ. ಅದು ಅಜ್ಜನ ಕಾಲದಲ್ಲಿ ಹಾಗೆ ಅಂತ, ಇವನು ಪಿಜ್ಜ ಸತ್ತು ಹೋಗಲಿಕ್ಕೆ, ಅವನಿನ್ನು ತಲೆ ಕೈ ಇಟ್ಟು ಸಾಯಲಿಕ್ಕೆ. ಯಾವ ಕಾಲದಲ್ಲಿಯೂ ತಿದ್ದಿಕೊಳ್ಳುವುದಿಲ್ಲ. ಯಾಕೆ ಅಂದರೆ ನಮಗೆ ಆ ಕರ್ಮದಲ್ಲಿ ಇರತಕ್ಕ ಅರಿವು ಬರಲಿಲ್ಲ, ಎಚ್ಚರ ಆಗಲಿಲ್ಲ. ಒಂದೊಮ್ಮೆ ಎಚ್ಚರಾಗಿ ಬಿಟ್ಟರೆ ಉಂಟಲ್ಲ, ನಾವು ಯಾವ ಕಾಲಕ್ಕೂ ತಪ್ಪಿಸುವುದಿಲ್ಲ. ಆ ಎಚ್ಚರ ಮೂಡಬೇಕಾದ್ರೆ ಅಂತಹ ಯೋಗ್ಯತೆ ಬೇಕಷ್ಟೇ. ಅದು ಕೇವಲ ಕಿವಿಯಲ್ಲಿ ಕೇಳಿದ್ರಿಂದಲ್ಲ, ಕಿವಿಯಲ್ಲಿ ಯಾರು ಕೇಳುವುದಿಲ್ಲ ರೀ, ಎಲ್ಲರೂ ಕೇಳತ್ತೆ, ಆದರೂ ಮಾಡುವುದಿಲ್ಲ, ಯಾವತ್ತು ಹೇಳುವುದಲ್ಲ.
ಕೃಷ್ಣ ಹುಟ್ಟಿದ್ದೇ ಭಾದ್ರಪದದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ ರೋಹಿಣಿಯ ನಕ್ಷತ್ರದಲ್ಲಿ. ಈ ಬಾರಿ ಬರ್ತದೆ, ಅದು ಅಷ್ಟು ಬರ್ತದೆ. ಈ ಬಾರಿ ಹೊಸ ಪಂಚಾಂಗ ಬಂದಾಗ ಕೃಷ್ಣ ಜಯಂತಿ ನಮಗೆ ಸಿಗ್ತದೆ, ಭಾದ್ರಪದ ಮಾಸ ಸಿಗ್ತದೆ, ಸಿಂಹ ಬರ್ತದೆ, ಕೃಷ್ಣ ಪಕ್ಷ ಬರ್ತದೆ, ಅಷ್ಟಮಿ ಇರ್ತದೆ, ರೋಹಿಣಿಯೂ ಆಗಿರ್ತದೆ, ಮಧ್ಯರಾತ್ರಿಯೂ ಚಂದ್ರೋದಯದಲ್ಲಿ ಆಗ್ತದೆ, ಎಲ್ಲ ಯೋಗವೂ ಸಿಗುತ್ತೆ. ಆದರೆ ಆವತ್ತು ಎಷ್ಟು ಜನ ಮಾಡ್ತಾರೆ? ಅದರ ಮೊದಲೇ ಉಂಡೆ ಚಕ್ಕಲಿ ತಿಂದು 1 ತಿಂಗಳು ದೂಡ್ತಾರೆ ಯಾರೆಲ್ಲ ನೋಡಿ. ಅದರ ಮೊದಲು ಶ್ರಾವಣ ಇದೆ, ಅದರಲ್ಲಿಯೂ ಸಿಂಹದ ಛಾಯೆ ಇದೆ, ಅದರಲ್ಲಿಯೂ ಕೃಷ್ಣ ಪಕ್ಷ ಇದೆ, ಅದರಲ್ಲಿಯೂ ಅಷ್ಟಮಿ ಇದೆ, ಆದರೆ ರೋಹಿಣಿ ಇಲ್ಲ. ಅದು ಒಂದಿಲ್ಲ, ಅದು ಒಂದೇ ಇಲ್ಲ ಅಲ್ಲ, ಭಾದ್ರಪದವೇ ಇಲ್ಲ. ಕೃಷ್ಣ ಹುಟ್ಟಿದ ಭಾದ್ರಪದದಲ್ಲಿ, ಯಸ್ಮಿನ್ನಬ್ಧೇ ಭಾದ್ರಪದೇ ಸಮಾಸೆ ಅಂತ ಕೃಷ್ಣ ಹುಟ್ಟಿದ ದಾಖಲೆಯನ್ನು ಆಚಾರ್ಯ ಮಧ್ವರು ಮಾಡಿ ತೋರಿಸಿದ್ದಾರೆ. ಮಧ್ವರು ಮಾತ್ರ ಮಾಡಿದ್ದಲ್ಲ, ಬ್ರಹ್ಮವೈವರ್ತ ಪುರಾಣ ವೇದವ್ಯಾಸರ ದಾಖಲೆ ಮಾಡಿದ್ದಾರೆ. ಇನ್ನು ಕೆಲವು ಸ್ಮೃತಿಗಳು ಮಾಡಿದೆ. 4-5 ಕಡೆಯಲ್ಲಿದೆ ಭಾದ್ರಪದ ಮಾಸದ ಉಲ್ಲೇಖಗಳು. ನಿಮಗೆ ಶ್ರಾವಣ ಉಲ್ಲೇಖ ಉಂಟು ಹೇಳಿದರೆ ಭಾದ್ರಪದ ಉಲ್ಲೇಖ ಉಂಟು, ಮಾತಾಡುವಾಗಿಲ್ಲ. ಆದರೆ ನಮಗೆ ಆಚಾರ್ಯರು ಕೃಷ್ಣ ಪ್ರತಿಷ್ಠೆ ನಡೆಸಿದವರು, ಕೃಷ್ಣಾರ್ಗೆ ಕೊಡಲಿಕ್ಕೆ ಹೇಳಿಕೊಟ್ಟವರು ಹೇಳಿದ ವಾಕ್ಯ ಭಾದ್ರಪದ. 2 ಇದ್ದಾಗ ಎಂತ ಮಾಡೋದು? 2 ಇದ್ದಾಗ ಯಾವುದು ಸರಿ ಉಂಟು ಅದನ್ನು ಮಾಡೋದು ಅಷ್ಟೇ. ಅದಕ್ಕೆ ಅಂತ ಸರಿ ಯಾವುದಂದರೆ ಭಾದ್ರಪದದ್ದು ಸರಿ. ಮತ್ತೆ ಅದು ಮಾಡುವ ಇದು ಮಾಡುವ ಅಲ್ಲ, ಉಪವಾಸ 12 ಮಾಡುವುದು ಚಂದ. ಯಾವ ಕೃಷ್ಣ ಪಕ್ಷ ಅಷ್ಟಮಿ ಆದರೂ ಚಂದವೇ, ಮನೆಯಲ್ಲಿ ಒಂದು ಉಳಿಯಿತು ಅಷ್ಟೇ ಅಲ್ವಾ, ಅದು ಪ್ರಶ್ನೆಯೇ ಅಲ್ಲ. ಆದರೆ ವೃತ ಆಚರಣೆಗೆ ಕರಾರುವಾಕಾದ ದಿನಮಾನ ಇದೆ, ನಮಗಿಷ್ಟ ಬಂದಾಗಲ್ಲ. ನಾವು ದಿನ ಸಂಕಷ್ಟಿ ಮಾಡ್ತೇವೆ ಅಂದರೆ ಚಂದ ಆಯಿತು, ರಾತ್ರಿ ಅವನು ಬರುವಾಗಲೇ 8-9 ಗಂಟೆ ಆಗುತ್ತೆ ಅಂತೆ, ದಿನ ಕೆಲಸ ಮುಗಿಸಿ ಬರುವಾಗ. ಅದಕ್ಕೆ ಅವನ ಮನೆಯಲ್ಲಿ ದಿನ ಸಂಕಷ್ಟ ಚೌತಿಯೇ, ಯಾಕೆ ಚಂದ್ರೋದಯ ಆದ ನಂತರ ಊಟ ಮಾಡೋದು, ಇದೆಂಥ ಸಂಗತಿ? ಅನುಕೂಲ ಪಕ್ಷ ಆಯ್ತಿದು. ಹಾಗೆ ಪ್ರತಿನಿತ್ಯವೂ ಕೃಷ್ಣಾಷ್ಟಮಿ ಮಾಡುವವರಿಗೇನು ತಪ್ಪಿಲ್ಲ, ಅದು ಪ್ರಯೋಜನ ಅಲ್ಲ. ಆದರೆ ಹೇಳಿದ ದಿನ ಹೇಳಿದ ವ್ರತವನ್ನು ಹೇಳಿದ ಹಾಗೆ ಮಾಡುವ ಯೋಗ್ಯತೆ ಅರಿವು ನಮಗೆ ಮೂಡಿದರೆ ಆಗತ್ತೆ ಅಷ್ಟೇ. ಅದು ಆಗುವುದಿಲ್ಲ, ಅದಕ್ಕೆ ಹೇಳಿದ್ನ. ಇಷ್ಟ ಆದರೂ ನಮಗೆ ಜ್ಞಾನೋದಯ ಆಗುವುದಿಲ್ಲ. ಯಾಕೆ ಕೇಳಿದರೆ ನಮ್ಮ ಯೋಗ್ಯತೆ ಇಲ್ಲ ಆ ಜ್ಞಾನವನ್ನು ಪಡೆಯುವಲ್ಲಿ. ಅಂತಹ ಅರಿವು ಬಂದಾಗ ಭಕ್ತಿ ತನ್ನಷ್ಟಕ್ಕೆ ಜಾಗೃತವಾಗುತ್ತೆ. ಎಂತಹ ಅಡ್ಡಿ ಬಂದರೂ ಅದನ್ನು ಬಿಡಲಿಕ್ಕಾಗುವುದಿಲ್ಲ. ಆಗ ನಮ್ಮ ಮಠದವರು, ನಮ್ಮ ಪಂಚಾಂಗದವರು, ನಮ್ಮ ಸಂಪ್ರದಾಯದವರು, ನಮ್ಮ ಊರಿನವರು, ನಮ್ಮ ಮನೆತನದವರು ಹಾಗೆ ಯಾರೂ ಬರುವುದಿಲ್ಲ. ಭಕ್ತಿ ಜಾಗೃತವಾದ ಅರಿವು ಮೂಡಿದಾಗ, ಭಕ್ತಿ ಜಾಗೃತ ಆದರೆ ಯಾರ ಮೇಲೆಯೂ ಪ್ರೀತಿ ಉಳಿಯುವುದಿಲ್ಲ. ಭಕ್ತಿ ಜಾಗೃತ ಆಗದೇ ಇರೋದ್ರಿಂದ ಉಳಿದವರ ಮೇಲಿನ ಪ್ರೀತಿ ನಮ್ಮದು. ಅವರು ಹೇಳಿದ್ದು ಕೇಳಬೇಕಲ್ಲ, ಇವರನ್ನು ಬಿಡುವುದು ಹಾಗೆ. ಇಲ್ಲಿ ಕೂತಿದ್ದೇನಲ್ಲ, ಯಾವುದೋ ಒಂದು ಕುಂಟು ನೆವದಿಂದ ನಾವು ಇತರರನ್ನು ಪ್ರೀತಿಸ್ತೇವೆ, ದೇವರನ್ನು ಮರಿತೇವೆ. ಯಾವತ್ತು ಭಗವಂತನಡೆಗೆ ಎಚ್ಚರ ಆಯಿತು ಭಕ್ತಿಗೆ, ಯಾರ ಪ್ರೀತಿಯೂ ಬೆಲೆ ಕೊಡುವುದಿಲ್ಲ. ಭಕ್ತಿ ಅಂದರೆ ಅದೇ, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಅಂದರು, ಊರ್ಜಿತಾಂ ನಿರ್ನಿಮಿತ್ತಾಂ. ನಮ್ಮ ಇವತ್ತಿನ ಭಕ್ತಿ ಪ್ರೀತಿಯಲ್ಲ ಅಥವಾ ಇಷ್ಟಪಡುವುದು, ಭಕ್ತಿ ಅಂದರೆ ಇಷ್ಟಪಡುವುದು. ಯಾಕೆ ಅಂದರೆ ಅದು ನಿಮಿತ್ತ. ನಾನು ಆ ಮಠದವ ಅಂತ ಒಂದು ನಿಮಿತ್ತ, ನಾನು ಆ ಊರಿನವ ಅಂತ ಒಂದು ಸಂಕಟ, ನಮ್ಮ ತಲೆಮಾರಿನವರೊಂದು ಇನ್ನೊಂದು ಯೋಚನೆ, ಹೀಗೆಲ್ಲ ಇದೊಂದು ಸಂಪ್ರದಾಯ ಅಂತ. ಸಂಪ್ರದಾಯ ಎನ್ನುವುದಕ್ಕೆ ಯಾವತ್ತೂ ಬೆಲೆ ಇಲ್ಲ ಅಂತ ಹೇಳಿಬಿಟ್ರು, ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಎಂಥ ಸಂಪ್ರದಾಯ ಅಂತ ಕೇಳುತ್ತಾರೆ, ಅರ್ಥವೇ ಇಲ್ಲ. ಶಾಸ್ತ್ರ ಇದ್ದರೆ ಸಂಪ್ರದಾಯ, ಇಲ್ಲ ಆದರೆ ಇಲ್ಲ. ಶಾಸ್ತ್ರವನ್ನು ಹೊತ್ತು ತಂದರೆ ಆಚರಣೆ. ಆದ್ದರಿಂದ ಆಚಾರ್ಯರು ಸಂಪ್ರದಾಯ ಪದ್ಧತಿ ಬರೀಲಿಲ್ಲ. ಮತ್ತು ಸದಾಚಾರ ಸ್ಮೃತಿ ಬರೆದದ್ದು, ಸತ್ ಆಚಾರ ಅಂದ ಒಳ್ಳೆಯದ್ದು ಏನು ಅದು ಕೊಟ್ಟದೆ ನಿನಗೆ, ಯಾವುದೆಲ್ಲ ಬಂದಿದೆ ಎನ್ನುವುದನ್ನು ಕೊಡುವುದಿಲ್ಲ ಅಂದ. ಒಳ್ಳೆಯದು ಯಾವುದು ಅದು ಮಾಡಿ ಅಂತ. ಹೀಗೆ ಜ್ಞಾನದಿಂದ ಒಂದು ಕಡೆಯಲ್ಲಿ ಭಕ್ತಿ, ಅದರ ಒಟ್ಟಿಗೆ ಇನ್ನೊಂದು ಕಡೆಯಲ್ಲಿ ವೈರಾಗ್ಯ. ಮನೆಯವರ ಮೇಲೆ ವೈರಾಗ್ಯ ಬರ್ತದೆ, ನೀವು ಎಂತ ಬೇಕಾದ್ರೆ ಮಾಡಿ, ನಾನು ಮಾಡೋದು ಇದು. ಮಠದ ಮೇಲೆ ವೈರಾಗ್ಯ ಬರ್ತದೆ, ನಿಮ್ದು ಎಂಥ ಕಥೆ ಇರಲಿ, ಶಾಸ್ತ್ರ ನಮಗೆ ಮುಖ್ಯ. ಸಮಾಜದ ಮೇಲೆ ವೈರಾಗ್ಯ ಬರ್ತದೆ, ನೀವು ಏನು ಬೇಕಾದ್ರೆ ಮಾಡಿಕೊಳ್ಳಿ, ನಮ್ಮದಿಗೆ ಶಾಸ್ತ್ರ ಪ್ರಧಾನ. ಹೀಗೆ ಎಲ್ಲರನ್ನು ಬಿಡುವ ಗಟ್ಟಿತನ ಬರ್ತದೆ. ವೈರಾಗ್ಯ ಅಂದ್ರೆ ಅದೇ ತ್ಯಾಗ. ನಮಗೆ ಇತ್ತ ಬಿಡುವಾಗಿ ಇಲ್ಲ, ಇನ್ನೊಂದು ಕಡೆಯಲ್ಲಿ ಹಿಡಿಯುವಾಗಿಲ್ಲ. ಈ ಭಕ್ತಿ ಮತ್ತು ವೈರಾಗ್ಯಗಳು ಸಿಕ್ಕಿರಿಸಲಿಕ್ಕಿರತಕ್ಕಂಥ ಮಧ್ಯದ ಕೊಂಡಿಯೇ ಜ್ಞಾನ. ಅರಿವು ಯಾವತ್ತು ಮೂಡಿತೋ ಆವತ್ತು ತನ್ನಷ್ಟಕ್ಕೆ ಅತ್ತ ವೈರಾಗ್ಯವೂ ಬರ್ತದೆ, ಇತ್ತ ಭಕ್ತಿಯು ಜಾಗೃತ ಆಗ್ತದೆ. ಅದನ್ನು ಉಲ್ಲೇಖ ಮಾಡಲಿಕ್ಕೆ ಕೃಷ್ಣ ಇಲ್ಲಿ ಹೇಳಿದ ವಾಸ್ತವವಾದ ಸಂಗತಿ ಆಗಿ. ಅದರಿಂದ ನಿಷ್ಠಾ ಜ್ಞಾನಸ್ಯ ನಿಷ್ಠಾ ಜ್ಞಾನಸ್ಯ ಸಾಪರ ಅಂತ. ಜ್ಞಾನವನ್ನು ಎತ್ತರಗೊಳಿಸಲಿಕ್ಕೆ ಕಾರಣವೇ ಈ ಶಬ್ದವನ್ನೇ ಜನ ಕೇಳುವುದಿಲ್ಲ, ಜ್ಞಾನದ ಎತ್ತರವನ್ನೇ ಜನ ಒಪ್ಪುವುದಿಲ್ಲ. ಅಲ್ಲಿವರೆಗೆ ಇದು ಗೊತ್ತಾದ ವಿಷಯ ಅಲ್ವಾ, ಜ್ಞಾನದ ಎತ್ತರವನ್ನೇ ಒಪ್ಪುವುದಿಲ್ಲ ಎಲ್ಲಿಯೂ. ಅಜ್ಞಾನವೇ ಅವರಿಗೆ ಪರಾಕಾಷ್ಠೆ. ಗೊತ್ತಾಗುವುದಿಲ್ಲಯ್ಯ, ಎಂತ ಗೊತ್ತಾಗ್ತದೆ ಅಂತಾರೆ. ಇವತ್ತಿನವರೆಗೂ ನಡೆಯುವುದು ಕರ್ಮದ ಸಂಕಟ. ಏನು ಕೇಳಿದರೆ ಅಜ್ಞಾನದ ಮೂಟೆಯಲ್ಲಿಯೇ. ಅರಿತು ಯಾವುದು ಮಾಡುವುದಿಲ್ಲ. ಯದೇವ ವಿದ್ಯಾಕರೋತಿ ಎನ್ನುವ ಛಂದೋಗದ ಆದೇಶ ಯಾರ ತಲೆಯಲ್ಲಿ ಇಲ್ಲ, ಯಾರಿಗೂ ಬೇಕಾಗಿಲ್ಲ. ವಾಸ್ತವವಾಗಿ ಕರ್ಮ ಫಲೋನ್ಮುಖ ಆಗುವುದೇ ಜ್ಞಾನ ಇದ್ದಾಗ ಮಾತ್ರ. ಜ್ಞಾನ ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ಅದರಿಂದ ಕೃಷ್ಣ ನಹಿ ಜ್ಞಾನೇನ ಸದೃಶಂ ಅಂದ.
ಆದ್ದರಿಂದ ಎಲ್ಲ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಅಂದ. ನೀನು ಆಹುತಿ ಕೊಡುವುದು ಬೇಡ, ಅಗ್ನಿಕುಂಡ ತಯಾರು ಮಾಡುವುದು ಬೇಡ, ನೀನು ಅನ್ನ ತಯಾರಿಸಿ ಅಡುಗೆ ಮಾಡಿ ದಾನ ಮಾಡಲಿಕ್ಕೆ ಹೋಗಬೇಡ, ಮತ್ತೆ ಸ್ವಾಹ ಅಂತ ಹೇಳು, ಮಂತ್ರ ಹೇಳಿ ಆಹುತಿ ಕೊಟ್ಟ ಹಾಗೆ. ಎಲ್ಲಿ ಉಂಟು? ಇದೇ ಅಹಮ್ಮಾಂ ಜುಹೋಮಿ ಸ್ವಾಹ ಅಂತ ಮಾನಸಿಕವಾದ ಯಜ್ಞ ಮಾಡಿಬಿಡು ಅಂದ. ಭೌತ ಯಜ್ಞವೇ ಇಲ್ಲ, ವಸ್ತುವೇ ಬೇಡ, ನೀನು ಯಜ್ಞವ ಮಾಡು, ಎಲ್ಲ ಮಂತ್ರವನ್ನು ಹೇಳು. ಶಾಸ್ತ್ರಗಾರರೇ ಒಟ್ಟು ಹೇಳಿಬಿಟ್ಟಿದ್ದಾರೆ. ಒಂದೊಮ್ಮೆ ಆಗದೇ ಇದ್ದರೆ ಶ್ರಾದ್ದ ಮಾಡಲಿಕ್ಕಾಗಲಿಲ್ಲ, ಎಂತ ಮಾಡ್ತಿ? ಸಂಪತ್ತಿಲ್ಲ ಅಂತ ಅರ್ಥ ಮಾಡಿಕೊ, ಪುರುಸೊತ್ತಿಲ್ಲ ಅಂತಲೂ ಬೇಕಾದರೆ ಹೇಳಿಕೊ, ಪುರೋಹಿತರಿಲ್ಲ ಅಂತಲೂ ಬೇಕಾದರೂ ನುಣ್ಣಿಚಿಕೋ, ದ್ರವ್ಯಗಳಿಲ್ಲ ಅಂತ ಹೇಳಿಕೊಂಡು ಬೇಕಾದರೆ ಪರದಾಡು. ಆದರೆ ಶ್ರಾದ್ದ ದಿವಸ ಆ ಪಾಠವನ್ನು ಓದಿಬಿಡು ಅಂತ ಹೇಳಿದರು. ಶ್ರಾದ್ದ ಕರ್ಮದ ಚಿಂತನೆ ಮಾಡಿಕೊ, ಮಂತ್ರಗಳ ಯೋಚನೆ ಮಾಡಿಕೊ, ಅರ್ಥ ಚಿಂತನೆಯಲ್ಲಿ ನಿಂತುಕೋ. ಶ್ರಾದ್ದ ಮಾಡಿದ್ದರೆ ಹೆಚ್ಚು ಪುಣ್ಯ ಬರುತ್ತೆ ಅಂತಾರೆ. ಅದು ಯಾರಿಗೆ ಗ್ಯಾರಂಟಿ ಉಂಟು ನೋಡಿ? ನಾವು ಅವನು ಶ್ರಾದ್ದ ಮಾಡದಿದ್ದರೆ ಅವನಿಗೆ ಶ್ರಾದ್ದ ಹಾಕ್ತೇವೆ. ಅವರು ತಂದೆ ತಾಯಿ ಶ್ರಾದ್ದ ಬಿಟ್ಟಿದ್ದಾರೆ ಮಾರೆ, ಅವರು ಆ ಮಗ ಈ ಮಗ ಹೇಳಿ ಅವರನ್ನು ಹೊರಗೆ ಹಾಕಲಿ ನೋಡ್ತೇವೆ. ಮತ್ತು ಕೃಷ್ಣ ಹೇಳಿದ, ಶಾಸ್ತ್ರ ಹೇಳಿದ ವ್ಯವಸ್ಥೆ ಶಾಸ್ತ್ರಕ್ಕೆ ಪ್ರಮಾಣ ಅಂತ. ನೀನು ಮಾಡಲಿಕ್ಕೆ ಆಗದಿದ್ದರೆ ಪ್ರಾಮಾಣಿಕವಾಗಿ ಶಾಸ್ತ್ರದ ಕಟ್ಟಲೆ ಓದಿಬಿಡು, ಶ್ರಾದ್ದದ ಪ್ರಕ್ರಿಯೆಯನ್ನು ಹೇಳಿಬಿಡು, ಮುಗಿದು. ಪಿಂಡ ಹಾಕಲಿಲ್ಲ, ಪಿಂಡ ಹಾಕಿದೆ ಅಂತ ಹೇಳಿಕೊಳ್ಳೋದು, ಮುಗಿದು, ಪಿಂಡ ಸಿಗುತ್ತೆ ಅವರಿಗೆ, ಕರ್ಮಾಂಗ ನಡೆಯುತ್ತೆ. ಅದನ್ನ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ ಅಂದ. ಶ್ರೇಯಾನ್ ದ್ರವ್ಯಮಯ ಜನ ಕೇಳ್ತಾರೆ ಕೆಲವರು, ಹೌದು ದ್ರವ್ಯಮಯಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ ಅಂದರೆ ಪಿಂಡ ಹಾಕದೇ ಇದ್ದರೆ ಪಿಂಡ ಹಾಕಿದ ಫಲ ಬರ್ತದ? ಜಾಸ್ತಿ ಬರ್ತದೆ ಕೃಷ್ಣನ ಪ್ರಕಾರ. ಹಾಗೆ ಅದನ್ನು ಓದಿಬಿಟ್ರೆ ಸಾಕಂತಾರೆ. ಗ್ರಂಥೋಯಂ ಪಾಠ ಮಾತ್ರೇಣ ಅಂತ ಆಚಾರ್ಯ ಬಾಯ್ಬಿಟ್ಟು ಹೇಳಿದರು. ಜಪ ಮಾಡಿದ್ರು ಪರವಾಗಿಲ್ಲ, ಮಾಡಬೇಡ ಹೇಳಲಿಲ್ಲ. ನೀನು ಪಾರಾಯಣ ಮಾಡಿದರೂ ಮಾಡಿದ ಪುಣ್ಯ ಕೊಡ್ತೇನೆ ಅಂತಾರೆ. ಆದರೆ ನಾವು ಅರ್ಥ ಅರಿದು, ಪಾರಾಯಣ ಅಂದರೆ ಸುಮ್ಮನೆ ಉಚ್ಚಾರಣೆ ಅಲ್ಲ, ಪಾರಾಯಣ ಅಂದರೆ ಪರಾಯಣ ಅಂತ, ತತ್ಪರ ಅಯನಂ ಅಂತ. ಅಯನ ಅಂದರೆ ಜ್ಞಾನ ಅಂತ, ಅದರ ಶಬ್ದದ ಮೇಲಿದ್ದ ಜ್ಞಾನವನ್ನು ಸಂಪಾದನೆ ಮಾಡುವುದು ಅಂತ. ಇವತ್ತು ಪಾರಾಯಣ ಅಂದರೆ ಯಾರೂ ಆಗ್ತದೆ ನಮಗೆ, ಓದಲಿಕ್ಕೆ ಬರುವವನು ಪಾರಾಯಣಕ್ಕೆ ಕೂತ್ರೆ ಆಯಿತು ಅಂತ, ಮತ್ತೆಲ್ಲದಕ್ಕೆ ಎಕ್ಸ್ಪರ್ಟ್ಗಳು ಅಂತ ಬೇರೆ ಕರಿತೇವೆ. ನಿಜವಾಗಿ ಅವನಿಗೆ ಹೆಚ್ಚು ಬೆಲೆ. ಇಷ್ಟು ಚೆನ್ನಾಗಿ ಜ್ಞಾನದ ನಿಷ್ಠೆಯನ್ನು, ಪರಮೋಚ್ಚ ಸ್ಥಿತಿಯನ್ನು ಸಿದ್ಧಿ ಅಂಗವಾಗಿ ಕೃಷ್ಣ ಹೇಳಿದ. ಇದಕ್ಕೆ ಸಮಾಸ ಏನವೇ ಹೇಳೋದು, ಹೇಳಲಿಕ್ಕೆ ಸಮಾಸವಾಗಿ ಹೇಳುತ್ತೇನೆ ಅಂತ. ಆದರೆ ಎಲ್ಲ ಶಬ್ದಗಳ ಚಿಂತನೆಗಳ ಸಾಮ್ರಾಜ್ಯವನ್ನು ಬಿಡಿಸಿರ್ತಾನೆ. ಅಲ್ಲಿಂದ ಮುಂದಕ್ಕೆ ಬ್ರಹ್ಮ ಅಪ್ನೋತಿ ಯಥಾ ಪ್ರಕೃತಿಯೆಡೆಗೆ ಸಾಗುವ ವಿಧಾನ, ಲಕ್ಷ್ಮೀ ತತ್ವವನ್ನು ಗೆಲ್ಲುವ ಬಗೆ, ಪ್ರಕೃತಿಯ ಆಚೆಗೆ ತೆರಳಲು ಪ್ರಕೃತಿಯಲ್ಲಿ ಕೈಮುಗಿದು ಪ್ರಕೃತಿಯ ಅನುಗ್ರಹಕ್ಕೆ ಪಾತ್ರನಾಗಿ ಪ್ರಾಕೃತ ಪ್ರಪಂಚದ ಗಂಟನ್ನು ಸಡಿಲಿಸಿಕೊಂಡು ಅಲ್ಲಿಂದ ಬಿಡುಗಡೆ ಪಡೆದು ಅಪ್ರಾಕೃತನಾದ ಭಗವಂತ ನಡೆದ ಅಪ್ರಾಕೃತನಾಗಿ ತೆರಳುವ ವಿಧಾನವನ್ನು ನಾನು ಹೇಳಿಕೊಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ವಿಸ್ತಾರವಾಗಿ ಹೇಳುವುದಿಲ್ಲ, ಸಂಕ್ಷೇಪವಾಗಿ ಕೆಲವು ತುತ್ತುಗಳು ಕೊಡ್ತೇನೆ ಅಂತ ತಿಳಿಸಿಕೊಟ್ಟ. ಶ್ರೀಕೃಷ್ಣಾರ್ಪಣಮಸ್ತು, 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 ಶ್ರೀಕೃಷ್ಣಾರ್ಪಣ.